ರಾಜು ಆಫೀಸಿಂದ ಕೆಲಸ ಬಿಟ್ಟು ಸಂಜೆ ಮನೆಗೆ ಬರುವಾಗ ತನ್ನ ಅಪ್ಪ ಅಮ್ಮ ಬೇಸರದಿಂದ ಸೋಫಾದಲ್ಲಿ ಕೂತಿರ್ತಾರೆ ಮತ್ತು ತನ್ನ ಹೆಂಡತಿ ರಶ್ಮಿ ಬಾಗಿಲ ಹತ್ತಿರ ನಿಂತಿರುತ್ತಾಳೆ. ಆಕೆಯ ಮುಖ ಕೋಪದಲ್ಲಿ ಕೆಂಪಾಗಿತ್ತು. ರಾಜುವನ್ನು ನೋಡುತ್ತಲೇ ರಶ್ಮಿ ಕೋಪ ನೆತ್ತಿಗೇರಿಸಿಕೊಂಡು ಬುಸುಗುಟ್ಟಿ ಮುಖವನ್ನು ಆ ಕಡೆ ತಿರುಗಿಸಿದಳು. ರಾಜು ನಗುತ್ತಲೇ ಒಳಗಡೆ ಬಂದು, ಏನಾಯ್ತು, ಎಲ್ಲವೂ ಸರಿಯಾಗಿದಲ್ವಾ ಎಂದು ಕೇಳಿದ. ಆದರೆ ಯಾರೂ ಕೂಡ ಏನೂ ಮಾತನಾಡುತ್ತಿರಲಿಲ್ಲ. ಮನೆಯಲ್ಲಿ ನಿಶ್ಶಬ್ದ ವಾತಾವರಣ ಕವಿದಿತ್ತು. ರಾಜು ಕೆಲಸ ಬಿಟ್ಟು ಆಫೀಸಿನಿಂದ ಮನೆಗೆ ಬಂದರೂ ರಶ್ಮಿ ನಿಮಗೆ ಚಹಾ ಮಾಡಿಕೊಡ್ಬೇಕಾ ಅಥವಾ ನೀರು ಬೇಕಾ ಎಂದು ಕೇಳಲಿಲ್ಲ. ಆತನಿಗೆ ಗೊತ್ತಾಯಿತು, ಅಲ್ಲಿ ರಶ್ಮಿ ಏನೋ ಒಂದು ದೊಡ್ಡ ಕಾಳಗವನ್ನು ಮಾಡಿಬಿಟ್ಟಿದ್ದಾಳೆ. ಒಳಗಡೆಯಿಂದ ರಾಜುವಿನ ತಮ್ಮ ರೋಹಿತನ ಹೆಂಡತಿ ನೇಹಾ ಬಂದು, ಬಾಬಾ ನೀವು ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ, ನಾನು ಚಹಾ ಮಾಡಿ ಕೊಡುತ್ತೇನೆ ಎಂದಳು. ಆತ ಸರಿ ಎಂದು ಬಾತ್ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದ. ಆಗ ರಾಜುಗೆ ಗೊತ್ತಾಯಿತು, ತನ್ನ ಹೆಂಡತಿ ರಶ್ಮಿ ಮನೆಯಲ್ಲಿ ರೌದ್ರಾವತಾರ ಮಾಡಿದ್ದಾಳೆ. ಆಕೆಗೆ ತಮ್ಮನ ಹೆಂಡತಿಯಲ್ಲಿ ಮತ್ತು ಅಪ್ಪ ಅಮ್ಮನ ಮೇಲೆ ಏನಾದರೂ ತಪ್ಪು ಆರೋಪಗಳನ್ನು ಮಾಡ್ತಿರ್ಬೇಕು. ಅವರು ಹೇಳಿದ್ದು ಮಾಡಿದ್ದು ಯಾವುದೂ ಸರಿಯಲ್ಲ, ತಾನು ಮಾಡಿದ್ದು ಸರಿ ಎಂದು ವಾದಿಸ್ತಾಳೆ. ರಾಜುವಿಗೆ ಆರ್ಥಿಕವಾಗಿ ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ. ತನ್ನ ಹೆಂಡತಿ ಮಕ್ಕಳಿಗೆ ಏನೂ ಕಡಿಮೆ ಮಾಡಿರಲಿಲ್ಲ. ಮನೆಯಲ್ಲಿ ಮನೆಯ ಕೆಲಸಕ್ಕೆ ಕೆಲಸದಾಳು ಇದ್ದಳು. ರಾಜು MNC ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದ. ತನ್ನ ಮನೆ ಕುಟುಂಬ ಎಂದು ಬೇಕಾದಷ್ಟು ಹಣ ಖರ್ಚು ಮಾಡುತ್ತಿದ್ದ. ಆದರೆ ರಶ್ಮಿಗೆ ಇದನ್ನೆಲ್ಲ ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಯಾವಾಗಲೂ ಕೊಂಕು ಮಾತನಾಡುತ್ತಾ ಜಗಳವಾಡುತ್ತಾ ಇದ್ಲು. ರಾಜುವಿನ ತಂದೆಗೆ ಪೆನ್ಷನ್ ಹಣ ಬರುತ್ತಿತ್ತು. ರಶ್ಮಿಗೆ ಅವರ ಹಣದ ಮೇಲೆ ಕಣ್ಣು ಇತ್ತು. ರಾಜು, ನೀವ್ಯಾಕೆ ನಿಮ್ಮ ತಂದೆಗೆ ಹಣ ಕೊಡಬೇಕು? ನೀವು ಒಬ್ಬನೇ ಮಗನ, ರೋಹಿತ್ ಇಲ್ವಾ? ಅದೂ ಅಲ್ಲದೆ ಅವರಿಗೆ ಪೆನ್ಷನ್ ಹಣ ಬರ್ತಿದೆಯಲ್ಲ. ನಿಮಗೆ ನಾನು ಎಷ್ಟು ಸಲ ಹೇಳಿದ್ದೇನೆ, ನಾವು ಈ ಮನೆಯಿಂದ ಹೊರಟು ಬೇರೆ ಮನೆ ಮಾಡಿ ನೆಮ್ಮದಿಯಿಂದ ಇರೋಣ ಎಂದು. ಆದರೆ ನೀವು ಇಲ್ಲಿ ನನ್ನ ಮಾತನ್ನು ಕೇಳ್ತೀರಾ? ನೀವೆಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ಅದಕ್ಕೆ ಒಂಚೂರು ಬೆಲೆನೂ ಇಲ್ಲ. ಎಲ್ಲ ನೀರಿಗೆ ಹಾಕಿದ ರೀತಿ. ಈ ಮನೆಯಲ್ಲಿ ಯಾರಾದರೂ ನೀವೇ ಇಷ್ಟೆಲ್ಲ ಹಣ ಖರ್ಚು ಮಾಡ್ತಿದ್ದೀರಾ ಎಂದು ಹೇಳ್ತಿದ್ದಾರಾ? ಎಲ್ಲವೂ ನಾವೇ ಮಾಡಿದ್ದು ಎಂದು ಹೇಳ್ತಾರೆ ಎಂದು ರಾತ್ರಿ ಮಲಗುವಾಗ ರಶ್ಮಿ ತನ್ನ ಗಂಡನಲ್ಲಿ ವಟ ಮಾಡುತ್ತಾಳೆ. ರಾಜುವಿಗೆ ತುಂಬಾ ಸಿಟ್ಟು ಬರುತ್ತದೆ. ನಿನ್ಗೆ ಎಷ್ಟು ಸಲ ಹೇಳಿದ್ದೇನೆ, ನನ್ನ ಅಪ್ಪ ಅಮ್ಮ ಇರುವವರೆಗೂ ನಾನು ನನ್ನ ಹಣವನ್ನು ಲೆಕ್ಕಾಚಾರ ಮಾಡುವುದೇ ಇಲ್ಲ. ಅವರಿಗೆ ಎಷ್ಟು ಬೇಕಾದರೂ ಖರ್ಚು ಮಾಡುತ್ತೇನೆ. ಅವರು ಏನು ಬೇಕಾದರೂ ಅದನ್ನು ಮಾಡಲಿ, ಅದನ್ನು ನಾನು ಕೇಳೋದಿಲ್ಲ. ಇಲ್ಲಿ ಮತ್ತೆ ಬೇರೆ ಯಾರು ಹೊರಗಿನವರು ಬಂದು ಸೇರಿಲ್ಲ. ನನ್ನ ತಮ್ಮನ ಹೆಂಡತಿ, ನನ್ನ ಅಪ್ಪ ಅಮ್ಮ, ನನ್ನ ಹೆಂಡತಿ ಮಕ್ಕಳು ಮಾತ್ರ ಇರೋದು. ಇವರೆಲ್ಲ ತನ್ನವರೇ. ಇವರಿಗೆ ಖರ್ಚು ಮಾಡಿದರೆ ನಾನು ಯಾಕೆ ಲೆಕ್ಕಾಚಾರ ಬರೆದುಕೊಳ್ಳಲಿ? ಅದನ್ನು ಅವರ ಜೊತೆ ಯಾಕೆ ಹೇಳಿ ಹಂಗಿಸ್ಬೇಕು? ಇದು ನನ್ನ ಕರ್ತವ್ಯ. ನಿಮಗೆ ನನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಎಂದು ಗೊತ್ತಿದ್ಯಾ? ನಾನು ಇಷ್ಟು ದೊಡ್ಡ ಹುದ್ದೆಯಲ್ಲಿ ಇರಬೇಕಂದ್ರೆ, ಇಷ್ಟೊಂದು ಸಂಪಾದನೆ ಮಾಡಬೇಕಂದ್ರೆ ಇದಕ್ಕೆ ಬೇರೆ ಯಾರೂ ಕಾರಣರಲ್ಲ. ನನ್ನ ಹೆತ್ತ ತಂದೆ ತಾಯಿ. ಅವರು ಅವತ್ತು ಕಷ್ಟಪಟ್ಟು ನನಗೆ ವಿದ್ಯಾಭ್ಯಾಸ ನೀಡದಿದ್ರೆ ನಾನು ಇವತ್ತು ಈ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ. ನಿನಗೂ ಇಂಥ ಜೀವನ ಸಿಗುತ್ತಿರಲಿಲ್ಲ. ನಿನಗೆ ಇಲ್ಲಿ ಏನು ಕೊರತೆಯಾಗಿದೆ? ಏನಾದರೂ ಕಷ್ಟದ ಕೆಲಸ ಇದೆಯಾ? ಎಲ್ಲ ಮನೆ ಕೆಲಸವನ್ನು ಕೆಲಸದಾಕೆ ಮಾಡುತ್ತಾಳೆ. ಅದು ಅಲ್ಲದೆ ಮಕ್ಕಳು ಹೋಮ್ವರ್ಕ್ ಟ್ಯೂಷನ್ ಕ್ಲಾಸಲ್ಲಿ ಮಾಡಿ ಬರ್ತಾರೆ. ಮಕ್ಕಳ ಸ್ನಾನ, ಯೂನಿಫಾರ್ಮ್ ರೆಡಿ ಮಾಡಿಕೊಡುವುದು ಎಲ್ಲವೂ ಮನೆ ಕೆಲಸದಾಕೆ ಮಾಡ್ತಾಳೆ. ನೀನು ತಿನ್ನುತ್ತಾ ಮಲಗುತ್ತಾ ಇರ್ತೀಯ ಅಲ್ವಾ? ಮತ್ತೆ ಯಾಕೆ ಜಗಳ ಆಡ್ತೀಯಾ? ಇಲ್ಲಿ ಏನೇ ಹಣ ಅಂತಸ್ತಿದ್ರೂ ಅದು ನಮ್ಮದು ಮತ್ತು ನನ್ನ ಅಪ್ಪ ಅಮ್ಮಂದು. ಯಾರು ಬೇಕಾದರೂ ಯಾವಾಗಲೂ ಬೇಕಾದರೂ ಖರ್ಚು ಮಾಡಬಹುದು. ನೀನು ಅಥವಾ ನೇಹಾ ನಿಮ್ಮ ತವರು ಮನೆಯಿಂದ ತಂದು ಇಲ್ಲಿ ನಮ್ಮನ್ನು ಸಾಕ್ತಿದ್ದೀರಾ? ಇಲ್ಲ ತಾನೇ? ಮತ್ತೆ ನೀವ್ಯಾಕೆ ಮಾತಾಡಬೇಕು? ಅದಕ್ಕೆ ರಶ್ಮಿ, ಗೊತ್ತಾಗುತ್ತೆ ನಿಮಗೆ. ಒಂದಲ್ಲ ಒಂದು ದಿನ ನೀನು ಅವತ್ತು ಹೇಳಿದ್ದು ಸರಿ ಎಂದು ಹೇಳ್ತೀರಾ. ಈಗ ನಾನು ಹೇಳಿದ ಮಾತನ್ನು ಎಲ್ಲಿ ಕೇಳ್ತೀರಾ ಎಂದು ಕೋಪದಿಂದ ಮಲಗುತ್ತಾಳೆ. ಬೆಳಗ್ಗೆ ಏಳುತ್ತಲೇ ರಶ್ಮಿ ಮಾತನಾಡುವುದಿಲ್ಲ. ರಾಜು ರಶ್ಮಿ ಜೊತೆ ಮಾತನಾಡಲು ಹೋಗಲಿಲ್ಲ. ಮೌನವಾಗಿ ಬೆಳಗ್ಗಿನ ತಿಂಡಿಯನ್ನು ಮಾಡುತ್ತಾರೆ. ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನುತ್ತಿರುವಾಗ ರಾಜುವಿನ ತಂದೆ, ಮಗ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಬೇಸರ ಮಾಡಬೇಡ. ಅಣ್ಣ ತಮ್ಮ ಇಂದಲ್ಲ ನಾಳೆ ಬೇರೆ ಬೇರೆ ಮನೆಯನ್ನು ಮಾಡಬೇಕಲ್ವಾ? ನೀನು ನಿನ್ನ ಹೆಂಡತಿ ಮಕ್ಕಳಿಗೆ ಒಂದು ಹೊಸ ಮನೆ ಮಾಡು. ಆಗಲಾದರೂ ಮನಸ್ಸಿಗೆ ನೆಮ್ಮದಿ, ಸಂತೋಷ ಸಿಗಬಹುದು. ಅಪ್ಪ, ನೀವೇನು ಹೇಳ್ತಾ ಇದ್ದೀರಾ? ನಾನು ಬೇರೆ ಮನೆ ಮಾಡುವುದಿಲ್ಲ. ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಿಮಗೆ ನಾನು ನಿಮ್ಮ ಜೊತೆ ಇರುವುದು ಇಷ್ಟ ಇಲ್ವಾ ಎಂದು ರಾಜು ಕೇಳುತ್ತಾನೆ. ಅಲ್ಲ ಮಗನೇ, ನಮಗೂ ಮೊಮ್ಮಕ್ಕಳನ್ನು ಬಿಟ್ಟು ಬಿಡಲು ಮನಸ್ಸಿಲ್ಲ. ಆದರೆ ಕಾಲಕ್ರಮೇಣ ಮಕ್ಕಳು ದೊಡ್ಡವರಾದ ಮೇಲೆ ಬೇರೆ ಬೇರೆ ಆಗಲೇಬೇಕಲ್ವಾ? ಎಲ್ಲ ಕುಟುಂಬದಲ್ಲಿ ಇದು ನಡೆದುಕೊಂಡು ಬಂದ ಪದ್ಧತಿ ಅಲ್ವಾ? ನಿನಗೆ ದೂರ ಹೋಗಲು ಮನಸ್ಸಿಲ್ಲದಿದ್ದರೆ ಹೋಗೋದು ಬೇಡ. ನಮ್ಮಲ್ಲಿ ಜಾಗ ಇದೆಯಲ್ಲ, ಹತ್ತಿರನೇ ಮನೆ ಕಟ್ಟಿಬಿಡು. ಆಗ ರಾಜು ಅಂದ್ಕೊಳ್ತಾನೆ,
ಹೌದು, ಅಪ್ಪ ಹೇಳ್ತಾ ಇರೋದು ಸರಿ. ಆಗ ರಶ್ಮಿಯ ಆಸೆ ಈಡೇರುತ್ತದೆ. ಮುಂದೆ ಆದರೂ ರಶ್ಮಿ ಬಾಯಿ ಮುಚ್ಚಿ ಕುತ್ಕೊಂಡು ನನಗೆ ನೆಮ್ಮದಿ ಸಿಗಬಹುದು ಎಂದು ರಾಜು ಅಂದ್ಕೊಳ್ತಾನೆ. ಮನೆಯ ಪಕ್ಕದಲ್ಲಿರುವ ಜಾಗದಲ್ಲಿ ಮನೆ ಕೆಲಸ ಪ್ರಾರಂಭವಾಗುತ್ತದೆ. ರಶ್ಮಿ ಅಂದಿನಿಂದ ತನ್ನ ಮನೆಯವರ ಜೊತೆ ತುಂಬಾ ಸಂತೋಷದಿಂದ ಇರುತ್ತಾಳೆ. ಮನೆ ಕೆಲಸ ಬೇಗ ಬೇಗ ಮಾಡಿ ಮುಗಿಸ್ತಾರೆ. ಒಂದು ದಿನ ಗೃಹ ಪ್ರವೇಶವನ್ನು ನಿಗದಿಪಡಿಸ್ತಾರೆ. ಎಲ್ಲರೂ ಸಂತೋಷಪಟ್ಟು ಗೃಹ ಪ್ರವೇಶಕ್ಕೆ ಆಗಮಿಸ್ತಾರೆ. ರೋಹಿತ್ನ ಹೆಂಡತಿ ರಶ್ಮಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಾಳೆ. ಆದರೆ ರಶ್ಮಿ ತನ್ನ ಗಂಡನ ಮನೆಯವರನ್ನು ಅಷ್ಟು ಕೇರ್ ಮಾಡೋದಿಲ್ಲ. ತಾಯಿ ಮನೆಯವರನ್ನು, ಕುಟುಂಬಸ್ಥರನ್ನು ಸತ್ಕರಿಸುತ್ತಾಳೆ. ಇದರಿಂದ ಮೈದುನ ರೋಹಿತ್ಗೆ ಬೇಸರವಾಗುತ್ತೆ. ಏನ್ ಮಾಡ್ಲಿಕ್ಕೆ ಆಗುತ್ತೆ ಅಂದುಕೊಳ್ಳುತ್ತಾನೆ. ಆದರೆ ರಾಜು ಮತ್ತು ಮೊಮ್ಮಕ್ಕಳು ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜ ಅಜ್ಜಿ ಎಂದು ಅವರ ಹಿಂದೆನೆ ಓಡಾಡಿಕೊಂಡು ಇರ್ತಾರೆ. ಅಂದಿನ ದಿನ ಗೃಹ ಪ್ರವೇಶದ ಕಾರ್ಯಕ್ರಮ ಮುಗಿದು ಎಲ್ಲರೂ ಸಂತೋಷದಿಂದ ರಾತ್ರಿ ಹೊತ್ತು ಕೂತು ಸಿಕ್ಕಿರುವಂತಹ ಗಿಫ್ಟ್ಗಳನ್ನು ತೆರೆದು ನೋಡುತ್ತಾರೆ. ರಶ್ಮಿ ಯಾವುದೋ ಒಂದು ಗಿಫ್ಟ್ ಆದರೂ ತನ್ನ ಗಂಡನ ಮನೆಗೆ ಕೊಡುವ ಎಂದು ಅಂದುಕೊಳ್ಳದೆ ಒಂದು ಬಾಕ್ಸ್ ತೆರೆಯದೆ ಹಾಗೆ ಇಟ್ಟು ಅಮ್ಮನಿಗೆ ಅನ್ನುತ್ತಾಳೆ, ನನ್ನ ಅಮ್ಮ ನನಗೆ ಅದು ಇದು ಕೊಡ್ತಿರ್ತಾಳೆ, ಅದಕ್ಕೆ ಇದು ನನ್ನ ಅಮ್ಮನಿಗೆ. ರಶ್ಮಿಯ ಮಾತಿನ ಶೈಲಿ ಅವರಿಗೆ ಇಷ್ಟ ಆಗುತ್ತಿಲ್ಲವಾದರೂ ಅಭ್ಯಾಸ ಆಗಿ ಹೋಗಿಬಿಟ್ಟಿತ್ತು. ಆದುದರಿಂದ ಅವರೆಲ್ಲ ಸಂತೋಷದಿಂದ ಮಾತನಾಡುತ್ತಾ ಮಲಗುತ್ತಾರೆ. ಹೀಗೆ ದಿನಗಳು ಮುಂದುವರಿಯುತ್ತಿರುತ್ತದೆ. ಮಕ್ಕಳು ಶಾಲೆಗಳಿಗೆ ಹೋಗಿ ಬರುತ್ತಿದ್ರು. ರಜಾ ದಿನ ಪಕ್ಕದ ಮನೆಯಲ್ಲಿರುವ ಅಜ್ಜ ಅಜ್ಜಿ ಮನೆಗೆ ಆಟ ಆಡಲು ಬರುತ್ತಿದ್ರು. ಆದರೆ ರಶ್ಮಿಗೆ ಅದು ಇಷ್ಟವಾಗುತ್ತಿರಲಿಲ್ಲ. ತಾನು ಮಕ್ಕಳನ್ನು ಮನೆ ಒಳಗಡೆ ಮಾಡಿ ಲಾಕ್ ಮಾಡುತ್ತಿದ್ದಳು. ಮಕ್ಕಳನ್ನು ಎಷ್ಟೇ ಒತ್ತಾಯದಿಂದ ಒಳಗಡೆ ಹಾಕಿದರೂ ಮಕ್ಕಳು ಅಮ್ಮನಿಗೆ ಹೇಳದೆ ಕೇಳದೆ ಅಜ್ಜ ಅಜ್ಜಿ ಮನೆಗೆ ಬಂದು ಆಟ ಆಡುತ್ತಿದ್ದರು. ಬಂದ ಕೂಡಲೇ ರಶ್ಮಿ ಮಕ್ಕಳನ್ನು ಕೂಗಿ ಕರೆಯುತ್ತಿದ್ದಳು. ಹೀಗೆ ವರ್ಷಗಳು ಕಳೆಯುತ್ತೆ. ರಾಜುವಿನ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾರೆ. ಇಬ್ಬರೂ ಕೂಡ SSLCಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ. ರಶ್ಮಿ ಮನೆ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾಳೆ. ಒಂದು ದಿನ ರಾಜುಗೆ ಕಂಪನಿಯಲ್ಲಿ ಪ್ರಮೋಷನ್ ಸಿಗುತ್ತೆ. ಆತ ಮುಂಬೈ ಕಂಪನಿಗೆ ಟ್ರಾನ್ಸ್ಫರ್ ಆಗಬೇಕಿತ್ತು. ಉನ್ನತ ಹುದ್ದೆ ಅವನಿಗೆ ಅಲಂಕೃತವಾಗಿತ್ತು. ಇನ್ನು ಆತನಿಗೆ ರಿಟೈರ್ಮೆಂಟ್ ಸಿಗಲು ಬರೀ 3 ವರ್ಷ ಇತ್ತು. ಇದು ಒಳ್ಳೆಯ ಹುದ್ದೆ ಆಗಿರೋದ್ರಿಂದ ಪ್ರಮೋಷನ್ ಮತ್ತು ಟ್ರಾನ್ಸ್ಫರ್ ಬೇಡ ಅನ್ನಲು ಆಗಲಿಲ್ಲ. ರಾಜು ಮನೆಯಲ್ಲಿ ಬಂದು ಹೇಳುತ್ತಾನೆ, ನನಗೆ ಪ್ರಮೋಷನ್ ಸಿಕ್ಕಿದೆ, ಅದು ಕೂಡ ಮುಂಬೈಗೆ. ನನ್ನ ಜೊತೆ ಬರುವವರು ಯಾರು? ಮಗಳಿಗೆ ಈಗಾಗಲೇ ಹೊಸತಾಗಿ ಕೆಲಸ ಸಿಕ್ಕಿದ್ದಷ್ಟೆ. ಅವಳು ಅದರ ಟ್ರೈನಿಂಗಲ್ಲಿದ್ದು ಮಗ MBA ಓದುತ್ತಿದ್ದ. ರಶ್ಮಿ, ನಾವು ಮುಂಬೈಗೆ ಶಿಫ್ಟ್ ಆಗಬೇಕಷ್ಟೆ. ಆದರೆ ಮಕ್ಕಳು ಓದುತ್ತಿರುವುದರಿಂದ ಅವರು ನಮ್ಮೊಟ್ಟಿಗೆ ಬರಲು ಸಾಧ್ಯ ಇಲ್ಲ. ಅವರು ನನ್ನ ಅಪ್ಪ ಅಮ್ಮನೊಟ್ಟಿಗೆ ಇರಲಿ. ಇಲ್ಲ ಇಲ್ಲ ಎಂದಳು ರಶ್ಮಿ. ರಶ್ಮಿಗೆ ರಾಜುವಿನ ತೀರ್ಮಾನ ಇಷ್ಟವಿರಲಿಲ್ಲ. ನಾನು ಮಕ್ಕಳನ್ನು ಬಿಟ್ಟು ನಿಮ್ಮ ಜೊತೆ ಬರೋದಿಲ್ಲ ಎಂದು ರಾಜುವಿನಲ್ಲಿ ಕೋಲು ಮುರಿದಂತೆ ಹೇಳಿದಳು ರಶ್ಮಿ. ನಾನು ಒಂಟಿಯಾಗಿ ಮುಂಬೈಗೆ ಹೋಗಬೇಕಲ್ಲ. ರಾಜು ಚಿಂತೆಯಲ್ಲಿದ್ದ. ತನಗೆ ಕಂಪನಿಯವರ ಕಡೆಯಿಂದ ಫ್ಲ್ಯಾಟ್ ಸಿಗುತ್ತೆ, ಅದು ಕೂಡ ದೊಡ್ಡದಾಗಿರುತ್ತೆ. ನಾನು ಕುಟುಂಬ ಸಮೇತ ಹೋಗಬಹುದು ಎಂದು ಅಂದುಕೊಂಡಿದ್ದೆ. ಆದರೆ ಅದಕ್ಕೆ ರಶ್ಮಿ ನಿರಾಕರಿಸಿದ್ದಾಳೆ. ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ರಾಜು ದುಃಖಿಸುತ್ತಾನೆ. ಒಂದು ಕಡೆ ರಾಜುಗೆ ಪ್ರಮೋಷನ್ ಸಿಕ್ಕಿದ್ದು ಕುಟುಂಬದ ಎಲ್ಲರಿಗೂ ಸಂತೋಷವಾಗಿದೆ. ಆದರೆ ಒಂಟಿಯಾಗಿ ಮುಂಬೈಗೆ ಹೋಗಬೇಕಲ್ವಾ ಎಂದು ಅವರ ಚಿಂತೆಯಾಗಿತ್ತು. ಅವನು ಹೇಗೆ ಅಡುಗೆ ಮಾಡುವುದೆಂದು ಅಪ್ಪ ಅಮ್ಮ ಯೋಚಿಸುತ್ತಿರುವಾಗ ರಾಜು ತನ್ನ ಅಪ್ಪ ಅಮ್ಮನಲ್ಲಿ ವಿಷಯ ಹೇಳಿ ಆಶೀರ್ವಾದ ಪಡೆದುಕೊಳ್ಳಲು ಮನೆಗೆ ಬಂದಾಗ ರಾಜುವಿನಲ್ಲಿ ಅವನ ಅಪ್ಪ ಹೇಳ್ತಾರೆ, ಅಲ್ಲ ಮಗನೇ, ನೀನು ಒಂಟಿಯಾಗಿ ಯಾಕೆ ಹೋಗಬೇಕು? ರಶ್ಮಿಯನ್ನು ಕರೆದುಕೊಂಡು ಹೋಗು. ನಿನ್ನ ಮಕ್ಕಳ ಜೊತೆ ನಾವು ಬಂದು ಇರುತ್ತೇವೆ. ನೀನು ಅವಳನ್ನು ಕರೆದುಕೊಂಡು ಹೋಗು ಎಂದು ಹೇಳುತ್ತಾರೆ. ರಾಜು ಬಂದು ಮನೆಯಲ್ಲಿ ರಶ್ಮಿ ಜೊತೆ ಹೇಳಿದಾಗ, ಇಲ್ಲ ಇಲ್ಲ, ಅವರು ನಮ್ಮ ಮನೆಗೆ ಬಂದರೆ ಎಲ್ಲ ಚೆಲ್ಲಾಪಿಲ್ಲಿ ಆಗಬಹುದು. ನನಗೆ ಇಷ್ಟ ಇಲ್ಲ, ನಾನು ಬರೋದಿಲ್ಲ ಎಂದು ಹೇಳುತ್ತಾಳೆ. ರಾಜು ತನ್ನ ಹಣೆ ಬರಹ ಎಂದು ಟ್ರೈನ್ನಲ್ಲಿ ಮುಂಬೈಗೆ ತೆರಳುತ್ತಾನೆ. ಆತನಿಗೆ ಸುಂದರವಾದ 2 ಬೆಡ್ರೂಮಿನ ಒಂದು ಅಡುಗೆ ಕೋಣೆ ಇರುವ ಫ್ಲ್ಯಾಟ್ ಸಿಕ್ಕಿರುತ್ತೆ. ಪಕ್ಕದಲ್ಲಿ ಅವನ ಕಂಪನಿಯಲ್ಲಿ ಕೆಲಸ ಮಾಡುವ ಸಹಪಾಠಿ ಅಶೋಕ್ ಕೂಡ ತನ್ನ ಕುಟುಂಬದವರೊಂದಿಗೆ ವಾಸವಾಗಿದ್ದ. ಅಶೋಕ್ ಮನೆಗೆ ಕೆಲಸದಾಕೆ ಸಹಾಯಕ್ಕಾಗಿ ಬರುತ್ತಿದ್ದಳು. ಅಶೋಕ್ನ ಹೆಂಡತಿ ಏನಾದರೂ ಅಡುಗೆ ಮಾಡಿದರೆ ರಾಜುವಿಗೆ ಕೊಡುತ್ತಿದ್ಲು. ಅದು ಅಲ್ಲದೆ ಅಲ್ಲಿದ್ದ ಕೆಲಸದಾಕೆ ರಾಜುವಿನ ರೂಮಿನ ಕೆಲಸಕ್ಕೆ ಬರುತ್ತಿದ್ದಳು. ಹಾಗೆ ಪ್ರತಿದಿನ ಕೆಲಸದಾಕೆ ಬಂದು ಮನೆ ಕೆಲಸಗಳನ್ನೆಲ್ಲ ಮಾಡಿ ಹೋಗುತ್ತಾಳೆ. ದಿನಗಳು ಹೀಗೆ ಮುಂದುವರಿಯುತ್ತಿರುತ್ತದೆ. ರಶ್ಮಿಯ ತಂಗಿ ಪ್ರಿಯಾ ತನ್ನ ಗಂಡ ಮತ್ತು ಮಕ್ಕಳ ಜೊತೆ ಮುಂಬೈಯಲ್ಲಿ ವಾಸವಾಗಿದ್ದಳು. ರಾಜು ವಾಸವಾಗಿದ್ದ ಫ್ಲ್ಯಾಟಿನಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದಳು. ಆಕೆ ತನ್ನ ಮಕ್ಕಳಿಗೆ ಶಾಲೆ ರಜೆ ಇರುವಾಗ ತನ್ನ ಗಂಡನನ್ನು ಕರೆದುಕೊಂಡು ರಾಜುವಿನ ರೂಮಿಗೆ ಬರುತ್ತಿದ್ದಳು. ಬೆಳಗ್ಗೆ ಬಂದರೆ ಸಂಜೆಯವರೆಗೆ ಅಲ್ಲಿದ್ದು ಏನಾದರೂ ತಿಂಡಿಗಳನ್ನು ಮಾಡಿಕೊಟ್ಟು ಹೋಗುತ್ತಿದ್ದಳು. ಮನೆಯಲ್ಲಿ ಏನಾದರೂ ಸ್ಪೆಷಲ್ ತಿಂಡಿ ಮಾಡಿದರೆ ತನ್ನ ಗಂಡನ ಮೂಲಕ ರಾಜುವಿಗೆ ಕಳುಹಿಸುತ್ತಿದ್ದಳು. ಒಂದು ದಿನ ಪ್ರಿಯಾ, ಬಾವಾ, ನೀವು ಶನಿವಾರ ಆಫೀಸ್ ಮುಗಿದ ನಂತರ ನಮ್ಮ ಮನೆಗೆ ಬನ್ನಿ, ನಾನು ಕಾರು ಕಳುಹಿಸುತ್ತೇನೆ. ಭಾನುವಾರ ರಜೆ ಇದೆ ಅಲ್ವಾ,
ಅಂದು ಸಂಜೆ ನಿಮಗೆ ನಿಮ್ಮ ರೂಮಿಗೆ ಬರಬಹುದು, ಬನ್ನಿ ಬಾವ ಎಂದು ಕರೆದು ಹೋಗುತ್ತಾಳೆ. ಇಲ್ಲಿ ರಾಜುವಿನ ಮನೆಯವರು ಮಕ್ಕಳು ಪ್ರತಿದಿನ ಫೋನ್ ಮಾಡಿ ಮಾತನಾಡುತ್ತಿರುತ್ತಾರೆ. ರಾಜು ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ಸುಖ ಸಮಾಚಾರ ಕೇಳುತ್ತಿದ್ದ, ಆರೋಗ್ಯವನ್ನು ವಿಚಾರಿಸ್ತಿದ್ದ. ರಾಜುವಿನ ಅಮ್ಮ, ನೀನು ಏನು ತಿಂದಿದ್ಯಾ, ಏನು ಅಡುಗೆ ಮಾಡಿದ್ಯಾ, ಎಲ್ಲಿ ತಿಂತಾ ಇದ್ಯಾ ಎಂದೆಲ್ಲ ಕೇಳುತ್ತಿದ್ದರು. ಆದರೆ ರಶ್ಮಿ ಹೆಚ್ಚಾಗಿ ಕಷ್ಟ ಸುಖ ಮಾತನಾಡುತ್ತಿರಲಿಲ್ಲ. ಮಾತನಾಡಿದರೂ ಅದಕ್ಕೆ ಹಣ ಬೇಕು, ಇದಕ್ಕೆ ಹಣ ಬೇಕು, ನೀವು ನಿಮ್ಮ ತಂದೆಯಲ್ಲಿ ಪಾಲಿನ ವಿಷಯ ಮಾತನಾಡಿದ್ದೀರಾ, ಹೀಗೆ ಕೇಳುತ್ತಿದ್ದಳು. ಆ ರೀತಿ ಮಾತನಾಡುವಾಗ ರಾಜುವಿಗೆ ಕೋಪ ಬಂದು ಫೋನ್ ಕಟ್ ಮಾಡುತ್ತಿದ್ದ. ನೀವು ಹೇಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಅಡುಗೆ ಮಾಡಿದ್ದೀರಾ, ಹೇಗೆ ಮಾಡಿದ್ರಿ, ಏನು ಎತ್ತ ಎಂದು ಕೇಳುತ್ತಿರಲಿಲ್ಲ ರಶ್ಮಿ. ರಾಜು ಆತನ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದ. ಅಶೋಕ್ ಅವನ ಜೊತೆನೆ ಕಾರಲ್ಲಿ ಆಫೀಸಿಗೆ ಹೋಗುತ್ತಿದ್ದ. ಇಬ್ಬರ ರೂಮ್ ಅಕ್ಕಪಕ್ಕದಲ್ಲಿದ್ದವು. ಆಫೀಸಿಗೆ ಹೊರಟು ರಾಜು ಗೇಟ್ ಹತ್ತಿರ ನಿಲ್ಲುತ್ತಿದ್ದ, ಮತ್ತೆ ಅಶೋಕ್ ಹತ್ತಿ ಹೋಗುತ್ತಿದ್ದ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅಶೋಕ್ನ ಹೆಂಡತಿ ಏನಾದರೂ ತಿಂಡಿಗಳನ್ನು ಮಾಡಿದರೆ ರಾಜುವಿಗೆ ಕೊಡುತ್ತಿದ್ದಳು. ಕೆಲವೊಂದು ಸಲ ರಾಜು ಸಾಂಬಾರ್ಗಳನ್ನು ಮಾಡುತ್ತಿದ್ದ. ಚಪಾತಿ ಏನಾದರೂ ರಾತ್ರಿ ಡಿನ್ನರಿಗೆ ಬೇಕಿದ್ರೆ ಮನೆ ಕೆಲಸದಾಕೆಗೆ ಹೇಳುತ್ತಿದ್ದ, ನೀನು ಚಪಾತಿ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಟು ಹೋಗು. ಹಾಗೆ ಚಪಾತಿ ಹಾಗೂ ಗಸಿ ಅಥವಾ ಕುರ್ಮಾ ಮಾಡಿ ಇಡುತ್ತಿದ್ದಳು. ಆದರೆ ರಶ್ಮಿಗೆ ರಾಜುವಿನ ಚಿಂತೆನೇ ಇರಲಿಲ್ಲ. ನಿಮ್ಮದು ಸಂಬಳ ಆಯ್ತಾ, ಯಾವಾಗ ಕಳಿಸ್ತೀರಾ, ಎಷ್ಟು ಕಳಿಸಿದ್ದೀರಾ, ಅಲ್ಲಿಗೆ ಕೊಡಬೇಕು ಇಲ್ಲಿಗೆ ಕೊಡಬೇಕು, ಲೆಕ್ಕಾಚಾರ ಹೇಳೋದೇ ಆಯಿತು ಇವಳದ್ದು ಎಂದು ರಾಜು ಅಂದುಕೊಳ್ಳುತ್ತಿದ್ದನು. ತನ್ನ ಹೆಂಡತಿಗೆ ತನ್ನ ಭಾವನೆ ನೋವು ಏನು ಎಂದು ಅರ್ಥ ಆಗೋದಿಲ್ಲ. ಪಕ್ಕದ ಮನೆಯಲ್ಲಿ ಅಶೋಕನ ಕುಟುಂಬವನ್ನು ನೋಡುವಾಗ ಅವನಿಗೆ ಬೇಸರವಾಗ್ತಿತ್ತು. ಅದೂ ಅಲ್ಲದೆ ಅಶೋಕನಿಗೆ ಇಬ್ಬರು ಮಕ್ಕಳು ಆಟ ಆಡುತ್ತಾ ಜಗಳವಾಡುತ್ತಾ ಇರುತ್ತಿದ್ದರು. ಒಂದು ಸಲ ರಾಜುವಿನ ಹತ್ತಿರ ಬಂದು ಆಟವಾಡುತ್ತಿದ್ದರು. ರಶ್ಮಿಯನ್ನು ನೆನೆದು ರಾಜುವಿಗೆ ಸಿಟ್ಟು ಬರ್ತಿತ್ತು. ಆದರೆ ಮಕ್ಕಳಿಗೋಸ್ಕರ ಏನೇ ಆದರೂ ಸಮಾಧಾನ ಮಾಡುತ್ತಿದ್ದ. ಹೀಗೆ ಪ್ರತಿದಿನ ಆಫೀಸಿಗೆ ಹೋಗಿ ಮನೆಗೆ ಬಂದು ದಿನಗಳನ್ನು ಮುಂದೂಡುತ್ತಿದ್ದ. ಒಂದು ದಿನ ಸ್ನಾನ ಮಾಡಿ ಬರುವಾಗ ಕಾಲು ಜಾರಿ ರಾಜು ಬೀಳ್ತಾನೆ. ತನಗೆ ಮೇಲೆ ಎದ್ದೇಳಲು ಆಗೋದಿಲ್ಲ. ಅಯ್ಯೋ ದೇವ್ರೆ, ಕಾಲು ತುಂಬಾ ನೋವಾಗ್ತಿದೆ, ನಡೆಯಲು ಸಾಧ್ಯವಾಗ್ತಿಲ್ಲ, ನಾನೇನು ಮಾಡಲಿ ಎಂದು ಯೋಚಿಸುತ್ತಾ ಮೆಲ್ಲನೆ ಸೋಫಾದ ಹತ್ತಿರ ಬಂದು ಸೋಫಾದ ಮೇಲಿದ್ದ ಮೊಬೈಲನ್ನು ತೆಗೆಯುತ್ತಾನೆ. ಆಫೀಸಿಗೆ ಹೊರಟು ಗೇಟ್ ಹತ್ತಿರ ನಿಂತು ರಾಜು ಅಶೋಕ್ಗಾಗಿ ಯಾವಾಗಲೂ ಕಾಯುತ್ತಿದ್ದ. ಅಶೋಕ್ ಕಾರಲ್ಲಿ ಬಂದು ಗೇಟ್ ಹತ್ತಿರ ನಿಲ್ಲಿಸ್ತಾನೆ. ಯಾಕೆ ಇನ್ನೂ ಕೂಡ ರಾಜು ಬರಲಿಲ್ಲ ಎಂದು ಯೋಚಿಸುತ್ತಿದ್ದ. ಆಗ ರಾಜು ಫೋನ್ ಮಾಡುತ್ತಾನೆ. ಅಶೋಕ್, ನಾನು ಬಿದ್ದುಬಿಟ್ಟಿದ್ದೇನೆ, ನನಗೆ ಮೇಲೇಳಲು ಸಾಧ್ಯವಾಗ್ತಿಲ್ಲ, ಒಮ್ಮೆ ಬಂದು ನನಗೆ ಸಹಾಯ ಮಾಡು ಎಂದು ವಿನಂತಿಸಿಕೊಂಡ. ಕಾರನ್ನು ರಿವರ್ಸ್ ತೆಗೆದು ಅಶೋಕ್ ರಾಜುವಿನ ರೂಮಿಗೆ ಬರುತ್ತಾನೆ. ಅಯ್ಯೋ ದೇವ್ರೆ, ರಾಜು ಏನು ಮಾಡ್ಕೊಂಡಿದ್ದೀಯಾ ಎಂದು ಎರಡೂ ಕೈಗಳನ್ನು ಹಿಡಿದು ಮೆಲ್ಲನೆ ಮೇಲೆತ್ತಿ ಆತನ ಕೈಯನ್ನು ಅಶೋಕನ ಭುಜದ ಮೇಲೆ ಇಟ್ಟು ಗಟ್ಟಿಯಾಗಿ ಹಿಡಿದುಕೊಂಡು ಸೋಫಾದಲ್ಲಿ ಕೂರಿಸುತ್ತಾನೆ. ಆತನಿಗೆ ತುಂಬ ನೋವಾಗಿರುತ್ತೆ. ಆಗ ಏನು ಮಾಡೋದು ಗೊತ್ತಾಗದೆ ತನ್ನ ನಾದಿನಿಗೆ ಫೋನ್ ಮಾಡಿ ನನಗೆ ಹೀಗಾಗಿದೆ ಎಂದು ವಿಷಯವನ್ನು ತಿಳಿಸ್ತಾನೆ. ಅಶೋಕ್ ಮನೆ ಕೆಲಸದಾಕೆಯನ್ನು ಕರೆದು ಇವತ್ತು ಮಧ್ಯಾಹ್ನ ಊಟಕ್ಕೆ ನಾವಿದ್ದೇವೆ, ಬಂದು ಮಧ್ಯಾಹ್ನದ ಅಡುಗೆ ಮಾಡು ಎಂದು ಹೇಳುತ್ತಾನೆ. ಆಕೆ ಬಂದು ಮಧ್ಯಾಹ್ನದ ಅಡುಗೆಯನ್ನು ಮಾಡುತ್ತಾಳೆ. ಯಾವಾಗಲೂ ಮಧ್ಯಾಹ್ನ ಇವನು ರೂಮಲ್ಲಿ ಇರುವುದಿಲ್ಲ. ಆದುದರಿಂದ ರಾಜುವಿನ ರೂಮಲ್ಲಿ ಅಡುಗೆ ಮಾಡುವ ಅಗತ್ಯ ಇರುವುದಿಲ್ಲ. ಈಗ ರಾಜುವಿನ ನಾದಿನಿ ಪ್ರಿಯಾ ಬರುತ್ತಾಳೆ. ಏನಾಯಿತು ಬಾವಾ, ಏನು ಮಾಡ್ಕೊಂಡ್ರಿ, ಎಲ್ಲಿ ಬಿದ್ದದ್ದು, ಹೇಗಾಯಿತು, ಸ್ವಲ್ಪ ನೋಡಿಕೊಂಡು ನಡೆಯೋದಲ್ವಾ, ಇಷ್ಟು ಆದದ್ರಲ್ಲಿ ಪುಣ್ಯ, ದೇವರು ಕಾಪಾಡಿದ್ದಾನೆ. ಆಗ ರಾಜು, ಅಶೋಕ್ ನೀನು ಆಫೀಸಿಗೆ ಹೊರಡು, ನಾನು ಬರೋದಿಲ್ಲ ಇವತ್ತು ಎಂದು ಹೇಳುತ್ತಾನೆ. ಇಲ್ಲ ರಾಜು, ನಾನು ಈಗಾಗಲೇ ಆಫೀಸಿಗೆ ಫೋನ್ ಮಾಡಿ ನಾವಿಬ್ಬರೂ ಬರೋದಿಲ್ಲ ಎಂದು ಹೇಳಿಬಿಟ್ಟಿದ್ದೇನೆ. ಹೌದಾ, ಸರಿ ಬಿಡು, ನೀನೀಗ ಮನೆಗೆ ಹೋಗಿ ಮಲಗಿಕೋ ಎಂದು ಹೇಳುತ್ತಾನೆ. ಅಗತ್ಯ ಇದ್ದರೆ ನಾನೇ ಫೋನ್ ಮಾಡಿ ಕರೆಯುತ್ತೇನೆ. ಇಲ್ಲ ರಾಜು, ನಾನು ಇಲ್ಲೇ ಇರುತ್ತೇನೆ, ನೀನು ಚಿಂತಿಸಬೇಡ ಎಂದು ಅಶೋಕ್ ಹೇಳುತ್ತಾನೆ. ಬಾವಾ, ನಾನು ತಂದಿರುವ ಪೇನ್ ಕಿಲ್ಲರ್ ಮಾತ್ರೆಯನ್ನು ಕುಡಿಯಿರಿ. ಮತ್ತು ಅಶೋಕ್ ಅವರೇ, ಸ್ವಲ್ಪ ಈ ಮುಲಾಮನ್ನು ಬಾವನ ಕಾಲಿಗೆ ಮತ್ತು ಸೊಂಟಕ್ಕೆ ಹಚ್ತೀರಾ? ನಂತರ ಅಶೋಕ್ ಮುಲಾಮನ್ನು ಹಚ್ಚುತ್ತಾನೆ. ಗಂಟೆ 3 ಆಗುವಾಗ ಬಾವಾ, ನೋವು ಹೇಗಿದೆ ಎಂದು ಕೇಳುತ್ತಾಳೆ. ಒಂಚೂರು ಕಡಿಮೆ ಇಲ್ಲಮ್ಮ. ಹಾಗಾದರೆ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಗೆ ತೋರಿಸಬೇಕು. ಹಾಗೆ ಬಿಟ್ಟರೆ ನೋವು ಜಾಸ್ತಿ ಆಗ್ಬೋದು, ನಿಮಗೆ ಆಫೀಸಿಗೆ ಹೋಗೋದಕ್ಕೂ ಕಷ್ಟ ಆಗ್ಬೋದು. ಪ್ರಿಯಾಳಿಗೆ ಆಗಾಗ ಆಕೆಯ ಗಂಡ ಫೋನ್ ಮಾಡುತ್ತಿರುತ್ತಾನೆ. ಮಕ್ಕಳು ಮನೆಗೆ ಬರುವಾಗ ನೀನು ಮನೆಗೆ ತಲುಪಬೇಕು ಎಂದು ಹೇಳುತ್ತಾನೆ. ಪ್ರಿಯಾ, ಸಮಯ 3 ಆಯಿತು, ಈಗ 3:15 ಆಗುವಾಗ ನಿನ್ನ ಮಕ್ಕಳು ಬರ್ತಾರೆ, ನೀನು ಹೋಗಮ್ಮ, ರಾಜು ಪ್ರಿಯಾಳಿಗೆ ಹೇಳಿದ. ಅಲ್ಲ ಬಾವಾ, ಆಸ್ಪತ್ರೆಗೆ ನಿಮ್ಮನ್ನು ಯಾರು ಕರ್ಕೊಂಡು ಹೋಗೋದು ಎಂದು ಕೇಳ್ತಾಳೆ. ನೀನು ಚಿಂತೆ ಮಾಡಬೇಡ, ನಾನು ಕರ್ಕೊಂಡು ಹೋಗ್ತೇನೆ ಎಂದು ಅಶೋಕ್ ಪ್ರಿಯಾಳಿಗೆ ಹೇಳುತ್ತಾನೆ. ಹಾಗೆ ಪ್ರಿಯಾ ಆಕೆಯ ಮನೆಗೆ ಹೋಗ್ತಾಳೆ. ತನ್ನ ಅಕ್ಕನಿಗೆ ಫೋನ್ ಮಾಡಿ ಬಾವ ಬಿದ್ದಿರೋ ವಿಷಯವನ್ನು ತಿಳಿಸ್ತಾಳೆ. ಅಕ್ಕ, ಬಾವ ಇಲ್ಲಿ ಒಂಟಿಯಾಗಿ ತುಂಬ ಕಷ್ಟಪಡ್ತಿದ್ದಾರೆ,
ನಿನಗೆ ಮಕ್ಕಳನ್ನು ಅತ್ತೆ ಮಾವನ ಜೊತೆ ಬಿಟ್ಟು ಬರಬಹುದಲ್ವಾ? ಅಷ್ಟು ಗೊತ್ತಾಗೋದಿಲ್ವಾ? ಇಲ್ಲ ಕಣೆ, ನನಗೆ ಮಕ್ಕಳನ್ನು ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಕ್ಕ? ನಿನ್ನ ಮಕ್ಕಳೇನು ಚಿಕ್ಕ ಮಕ್ಕಳ? ಸ್ವಲ್ಪ ಭಾವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊ. ನೀನೇನು ಬುದ್ಧಿ ಇಲ್ಲದವಳಾಗಿ ಮಾತನಾಡ್ತಿದ್ಯಾ? ಹೌದು, ನಾನೆಲ್ಲವೂ ಮಾಡಿದ್ದು ತಪ್ಪೆ. ನೀನು ಜಾಸ್ತಿ ಮಾತನಾಡಬೇಡ. ನೀನಿನ್ನು ಚಿಕ್ಕವಳು. ಪ್ರಿಯಾಳಿಗೆ ಕೋಪ ಬಂದು ಫೋನನ್ನು ಕಟ್ ಮಾಡಿ ಇಡುತ್ತಾಳೆ. ಇಲ್ಲಿ ಅಶೋಕ್ ರಾಜುವಿನ ಕಷ್ಟವನ್ನು ನೋಡಲಾರದೆ ಆಸ್ಪತ್ರೆಗೆ ಕರೆದುಕೊಂಡು ಚೆಕಪ್ ಮಾಡಿಸುತ್ತಾನೆ. ಆಗ ಡಾಕ್ಟರ್ ಎಕ್ಸ್ರೇ ತೆಗೆಯಬೇಕು ಎನ್ನುತ್ತಾರೆ. ಆಗ ಎಕ್ಸ್ರೇ ತೆಗೆದು ನೋಡಿದಾಗ ಎಲುಬು ಸ್ವಲ್ಪ ಕ್ರ್ಯಾಕ್ ಆಗಿರುತ್ತೆ. ನೀವು ಸ್ವಲ್ಪ ದಿನ ಬೆಡ್ ರೆಸ್ಟ್ ಮಾಡಬೇಕು, ಎಲ್ಲಿಗೂ ಹೋಗುವ ಹಾಗಿಲ್ಲ ಎಂದು ಡಾಕ್ಟರ್ ಹೇಳುತ್ತಾರೆ. ರಾಜುವಿಗೆ ಏನು ಮಾಡೋದು ಎಂದು ತೋಚೋದಿಲ್ಲ. ಒಂದು ದಿನ ಅಶೋಕ್, ರಾಜು, ನಿಮ್ಮ ಹೆಂಡತಿ ಯಾಕೆ ಇಲ್ಲಿಗೆ ಬರ್ತಾ ಇಲ್ಲ ಎಂದು ಕೇಳಿದ್ರು. ಅವಳು ಯಾಕೆ ಬರಬೇಕು ಎಂದು ಸಿಟ್ಟಿನಿಂದ ಕೇಳಿದ ರಾಜು. ಅಶೋಕ್, ನನ್ನಿಂದ ನಿನಗೆ ಏನಾದರೂ ತೊಂದರೆ ಆಗ್ತಿದ್ಯಾ? ಹಾಗಲ್ಲ ರಾಜು, ನೀವು ಈ ಸ್ಥಿತಿಯಲ್ಲಿರುವಾಗ ಅತ್ತಿಗೆಗೆ ಇಲ್ಲಿಗೆ ಬರಬಹುದಲ್ವಾ? ನಿಮಗೆ ಸ್ವಲ್ಪ ಸಹಾಯ ಆಗಬಹುದಲ್ವಾ? ಹೇಗೂ ನೀವು ಮನೆಯಲ್ಲಿರಬೇಕು, ಅದಕ್ಕೆ ನಾನು ಕೇಳಿದ್ದು. ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡಿ. ಒಂದು ದಿನ ರಾಜುವಿನ ಮಗಳು ರಿಯಾ ಫೋನ್ ಮಾಡುತ್ತಾಳೆ. ಅಪ್ಪ, ಹೇಗಿದ್ದೀರಪ್ಪ? ಹುಷಾರಾಗಿದ್ದೀರಾ? ಔಷಧಿಗಳನ್ನೆಲ್ಲ ಸರಿಯಾಗಿ ತಗೊಂಡ್ರಾ? ಸೊಂಟ ನೋವು ಹೇಗಿದೆ? ಹಾಂ ಮಗಳೇ, ಈಗ ನಾನು ಸ್ವಲ್ಪ ಆರೋಗ್ಯವಾಗಿದ್ದೇನೆ, ಆದರೆ ನಡೆಯುವಾಗ ನೋವಾಗುತ್ತೆ. ಅಪ್ಪ, ನೀವು ಚಿಂತಿಸಬೇಡಿ. ನಾವಿವತ್ತು ಊರಿಂದ ಹೊರಡ್ತಿದ್ದೇವೆ. ಸ್ವಲ್ಪ ಸಮಯ ನಿಮ್ಮ ಜೊತೆ ಇರುತ್ತೇವೆ. ಯಾಕೆ ಮಗಳೇ, ನೀವು ಸುಮ್ಮನೆ ಕಷ್ಟ ತಗೊಳ್ತೀರಾ? ಆಫೀಸ್ನಿಂದ ಒಬ್ಬರಲ್ಲದಿದ್ದರೂ ಒಬ್ಬರು ಬಂದು ನನಗೆ ಸಹಾಯ ಮಾಡ್ತಾರೆ. ಪಕ್ಕದಲ್ಲಿ ನನ್ನ ಸಹಪಾಠಿ ಅಶೋಕ್ ಮತ್ತು ಆತನ ಕುಟುಂಬ ಇರೋದ್ರಿಂದ ನನಗೆ ಸಹಾಯವಾಗಿದೆ. 2 ದಿನಕ್ಕೊಮ್ಮೆ ನಿನ್ನ ಚಿಕ್ಕಮ್ಮ ಪ್ರಿಯಾ ಬಂದು ನನಗೆ ಸಹಾಯ ಮಾಡುತ್ತಾಳೆ. ಮತ್ತು ನಿಮ್ಮ ಅಮ್ಮನಿಗೆ ನನ್ನ ಬಗ್ಗೆ ಚಿಂತೆನೇ ಇಲ್ಲ ತಾನೆ? ಇದ್ದಿದ್ರೆ ಈಗಾಗಲೇ ಬರ್ತಿದ್ಲು. ಅವಳಿಗೆ ಹಣ, ಆಸ್ತಿ, ಅಂತಸ್ತು ಅದರದ್ದೇ ಚಿಂತೆ, ತನ್ನ ಗಂಡನ ಚಿಂತೆ ಇಲ್ಲ. ಅಮ್ಮ ಯಾವಾಗಲೂ ಹಾಗೆ ತಾನೆ ಅಪ್ಪ ಎಂದು ಮಗ ಹೇಳುತ್ತಾನೆ. ಮಕ್ಕಳಿಗೆ ಅಪ್ಪ ಎಂದರೆ ಎಲ್ಲಿಲ್ಲದ ಪ್ರೀತಿ. ತಾಯಿ ಜೊತೆ ಪ್ರೀತಿ ಇಲ್ಲ ಎಂದು ಅಲ್ಲ, ತಾಯಿಯ ಕೆಲವು ಮಾತುಗಳು ಮಕ್ಕಳಿಗೆ ಹಿಡಿಸೋದಿಲ್ಲ. ಮಕ್ಕಳು ತಾಯಿಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಯಾಕಂದರೆ ರಾಜುವಿನ ಮಕ್ಕಳು ತುಂಬ ಬುದ್ಧಿವಂತ ಮಕ್ಕಳು. ಅಮ್ಮ, ನೀನು ಅಪ್ಪನ ಜೊತೆ ಮಾತನಾಡು ಎಂದು ಮಗಳು ಫೋನ್ ನೀಡುತ್ತಾಳೆ. ನಾನು ನಿಮ್ಮ ಜೊತೆ ಮಾತನಾಡೋದಿಲ್ಲ. ಯಾಕಂದರೆ ನೀವು ನನ್ನ ಮಾತನ್ನು ಕೇಳೋದೇ ಇಲ್ಲ ಅಲ್ವಾ? ನಿಮಗೆ ನಿಮ್ಮದೇ ಆಯಿತು. ಎಲ್ಲಿ ನನ್ನ ಮಾತು ಕೇಳ್ತೀರಾ? ಸರಿ, ಈಗ ಹೇಗೋ ಮನೆಯಲ್ಲಿದ್ದೀರಾ, ನಿಮ್ಮ ಅಪ್ಪನ ಜೊತೆ ಮಾತನಾಡಿದ್ದೀರಾ? ಪಾಲನ್ನು ಕೇಳಿದ್ದೀರಾ ಎಂದು ರಶ್ಮಿ ಕೇಳುತ್ತಲಿರುವಾಗ ರಾಜು, ನನ್ನ ಕರ್ಮ ಎಂದು ಫೋನ್ ಕಟ್ ಮಾಡುತ್ತಾನೆ. ನಾನು ಹೇಗಿದ್ದೇನೆ, ನನ್ನ ಆರೋಗ್ಯ ಹೇಗಿದೆ ಎಂದು ಅವಳಿಗೆ ಚಿಂತೆ ಇಲ್ಲ. ಏನು ಮಾಡ್ತಿದ್ದೀರಾ ಎಂದು ಕೇಳಿಲ್ಲ. ಅಯ್ಯೋ, ನನ್ನ ಹಣೆ ಬರಹನೇ ಸರಿ ಇಲ್ಲ. ಇಂಥ ಹೆಂಡತಿ ಸಿಕ್ಕಿದ್ದಾಳಲ್ವಾ ಎಂದು ಯೋಚಿಸುತ್ತಾ ಮಲಗುತ್ತಾನೆ. ಅಪ್ಪ ಈಗ ಬರಬೇಡಿ ಎಂದು ಹೇಳಿದ್ದಕ್ಕೆ 2-3 ದಿನ ಬಿಟ್ಟು ಹೋಗೋಣ ಎಂದು ಮಕ್ಕಳು ತೀರ್ಮಾನಿಸ್ತಾರೆ. ಅದು ಅಲ್ಲದೆ ರಾಜುವಿನ ಮಗನಿಗೆ ಅರ್ಜೆಂಟ್ ಕೆಲಸ ಇರುತ್ತೆ. 1 ವಾರ ಬಿಟ್ಟು ಪುನಃ ರಶ್ಮಿಯ ತಂಗಿ ಪ್ರಿಯಾ ಅಕ್ಕನಿಗೆ ಫೋನ್ ಮಾಡುತ್ತಾಳೆ. ಅಕ್ಕ, ಭಾವ ಬಿದ್ದು 1 ವಾರ ಕಳೆಯಿತು, ಆದರೂ ಭಾವನಿಗೆ ನೋವು ಕಡಿಮೆಯಾಗಿಲ್ಲ. ನೀನು ಮಕ್ಕಳನ್ನು ಅತ್ತೆ ಮಾವನ ಹತ್ರ ಬಿಟ್ಟು ಇಲ್ಲಿಗೆ ಬಂದು ಬಿಡು. ಅಲ್ಲ ಕಣೆ ಪ್ರಿಯಾ, ನಿನ್ನ ಭಾವ ಒಬ್ಬ ಮನುಷ್ಯನ. ನಾನು ಇಷ್ಟು ಕೇಳಿಕೊಂಡ್ರು ನಿನ್ನ ಭಾವನಿಗೆ ಅಷ್ಟು ಹಠ ಯಾಕೆ? ಮಾವನಿಗೆ ಫೋನ್ ಮಾಡಿ ತನ್ನ ಪಾಲಿನ ಹಕ್ಕನ್ನು ಕೇಳೋದಕ್ಕೆ ಆಗೋದಿಲ್ವಾ? ಅಕ್ಕ, ಭಾವ ಹಾಗೆಲ್ಲ ಮಾತನಾಡುವವರು ಅಲ್ಲ ತಾನೆ. ಹಾಗೆ ಮಾತನಾಡಿದರೆ ಕಣ್ಣಿಗೆ ಕೈ ಹಾಕಿದಂತಾಗುತ್ತದೆ. ಅವರಿಗೆ ಅಪ್ಪ ಅಮ್ಮ ಅಂದರೆ ಏನು ಅಂತ ಗೊತ್ತಿದೆ. ಅವರ ಬಗ್ಗೆ ಪ್ರೀತಿ ಇದೆ, ಮಮಕಾರ ಇದೆ. ನೀನ್ಯಾಕೆ ಜಾಸ್ತಿ ಆಸ್ತಿ ಎಂದು ಬಾಯಿ ತೆರೀತೀಯಾ? ಈ ಸಮಯದಲ್ಲಿ ನೀನು ಮುಂಬೈಗೆ ಬಂದು ಗಂಡನ ಜೊತೆ ಇಲ್ಲದಿದ್ದರೆ ನಿನ್ನನ್ನು ಯಾರಾದರೂ ಮನುಷ್ಯರೆಂದು ಹೇಳ್ಬೋದಾ? ರಶ್ಮಿಗೆ ಸಿಟ್ಟು ಬಂದು ಫೋನ್ ಕೆಳಗಿಡುತ್ತಾಳೆ. ಹೀಗೆ ದಿನಗಳು 1-2 ಅಂತ ಹೇಳಿ 10 ಕಳೆಯುತ್ತದೆ. ಈಗ ಅಶೋಕ್ ಬಂದು ರಾಜುವಿನಲ್ಲಿ ಹೇಳುತ್ತಾನೆ. ರಾಜು, ನಿಮಗೆ ನೋವು ಕಡಿಮೆ ಆಗಿಲ್ಲಲ್ವಾ? ನಾವು ಇನ್ನೊಂದು ಸಲ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸುವ. ಸರಿ ಎಂದು ಡಾಕ್ಟರ್ ಹತ್ರ ಹೋಗ್ತಾರೆ. ರಾಜುವಿಗೆ ಎಲ್ಲ ಟೆಸ್ಟುಗಳನ್ನು ಮಾಡಿಸ್ತಾರೆ. ರಿಪೋರ್ಟ್ ನಾವು ನಾಳೆ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಅಶೋಕ್ ರಾಜುವನ್ನ ಕಾರಲ್ಲಿ ಕರ್ಕೊಂಡು ಬಂದು ಮನೆಗೆ ಬಿಡುತ್ತಾನೆ. ಮರುದಿನ ಹೋಗಿ ರಿಪೋರ್ಟ್ ತರುತ್ತಾನೆ. ಡಾಕ್ಟರ್ ಅಶೋಕನ್ನು ಕರೆದು ನನಗೆ ನಿಮ್ಮ ಜೊತೆ ಮಾತನಾಡಲಿದೆ ಎಂದು ಹೇಳುತ್ತಾರೆ. ಪೇಷಂಟ್ಗೆ ಅಂದರೆ ರಾಜುಗೆ ಕ್ಯಾನ್ಸರ್ ಇದೆ. ಅದರಿಂದ ಬೆನ್ನಿನಿಂದ ಕಾಲಿನ ತನಕ ಆತ ನೋವನ್ನು ಅನುಭವಿಸುತ್ತಿದ್ದ. ಇದನ್ನು ಕೇಳಿದ ಅಶೋಕಿಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದ ಹಾಗೆ ಅನ್ನಿಸುತ್ತೆ. ಅಯ್ಯೋ ದೇವ್ರೆ, ಇದನ್ನು ನಾನು ಹೇಗೆ ರಾಜುವಿನ ಹತ್ತಿರ ಹೇಳಲಿ ಎಂದು ಚಿಂತಿಸುತ್ತಾ ಬರುತ್ತಾನೆ. ಅಶೋಕ್ ಬಂದಾಗಲೇ ರಾಜು, ಅಶೋಕ್ ರಿಪೋರ್ಟ್ ಎಲ್ಲಿ ಎಂದು ಕೇಳುತ್ತಾನೆ. ಆಗ ಅಶೋಕ್, ಅದು ರಾಜು ಅದು ಎಂದು ಮಾತನಾಡಲು ತಡವರಿಸ್ತಾನೆ. ಯಾಕೆ ಅಷ್ಟು ಹೇಳಲು ಹಿಂದೇಟು ಹಾಕ್ತೀಯಾ? ನನಗೆ ಬೇರೆ ಏನಾದರೂ ಕಾಯಿಲೆ ಇದೆಯಾ? ಇದ್ರೆ ಯಾಕೆ ಅಡಗಿಸ್ತೀಯಾ?
ರೋಗ ಮನುಷ್ಯರಿಗೆ ಅಲ್ಲದೆ ಬೇರೆ ಯಾವುದಕ್ಕೆ ಬರುತ್ತೆ? ದೊಡ್ಡ ದೊಡ್ಡ ಮರಗಳಿಗೇನೆ ರೋಗ ಬರುತ್ತೆ, ಅದು ಸಾಯುತ್ತೆ ಅಲ್ವಾ? ಜನನ ಮರಣ ಅನ್ನೋದು ದೇವರ ಇಚ್ಛೆ ಅಲ್ವಾ ಅಶೋಕ್? ಅದರ ಮಧ್ಯದಲ್ಲಿ ನಮ್ಮ ಜೀವನ, ಅದರ ಜೊತೆ ನಮ್ಮ ಪ್ರಯತ್ನ ಇರುವುದಷ್ಟೇ. ದೇವರು ಇಚ್ಛಿಸಿದ್ರೆ ಏನು ಬೇಕಾದರೂ ಆಗಬಹುದು ಅಲ್ವಾ ಅಶೋಕ್? ನನಗೇನು ಭಯ ಇಲ್ಲ. ಏನಿದೆ ರಿಪೋರ್ಟ್ ತೋರಿಸು ಎಂದು ರಾಜು ಅಶೋಕ್ನ ಕೈಯಿಂದ ರಿಪೋರ್ಟ್ ತೆರೆಯುತ್ತಾನೆ. ರಿಪೋರ್ಟ್ ಓದಿದ ರಾಜುವಿಗೆ ತುಟಿಯಲ್ಲಿ ನಗು, ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತು. ಎಲ್ಲವೂ ದೇವರ ಇಚ್ಛೆ ಎಂದೇ ಹೇಳುತ್ತಾನೆ. ಅವನ ಇಚ್ಛೆಯೇ ಅಂತಿಮವಾಗಿರುತ್ತದೆ. ಈಗ ರಾಜುಗೆ ಕ್ಯಾನ್ಸರ್ ರೋಗ ಇದೆ, ಅದರ ಜೊತೆ ಅವನು ಹೋರಾಟ ಮಾಡಬೇಕಾಗಿದೆ ಎಂದು ಎಲ್ಲರಿಗೂ ಗೊತ್ತಾಗುತ್ತೆ. ಮನೆಯವರಿಗೆ ಗೊತ್ತಾಗಿರೋದಿಲ್ಲ. ಪ್ರಿಯಾಳಿಗೆ ವಿಷಯ ಗೊತ್ತಾದರೂ ತಾನು ಅಕ್ಕನ ಜೊತೆ ಹೇಗೆ ಹೇಳಲಿ ಎಂದು ಅಂದುಕೊಳ್ಳುತ್ತಾಳೆ. ರಾಜುಗೆ ಚಿಕಿತ್ಸೆ ಪ್ರಾರಂಭವಾಗುತ್ತೆ. ಮಾತ್ರೆಗಳು ಒಂದೊಂದಾಗಿ ಕುಡಿಯಲು ಪ್ರಾರಂಭಿಸ್ತಾನೆ. ಕಿಮೋಥೆರಪಿ ಪ್ರಾರಂಭವಾಯಿತು. ಆಫೀಸಿಗೆ ಲಾಂಗ್ ಲೀವ್ ಅನ್ನು ತೆಗೆದುಕೊಳ್ಳುತ್ತಾನೆ. ಆಫೀಸಿಂದ ಬಾಸ್ ಬಂದು ಸಮಾಧಾನ ಮಾಡ್ತಾರೆ. ಈಗಲಾದರೂ ನಿನ್ನ ಕುಟುಂಬವನ್ನು ಕರೆಯಪ್ಪ ಎಂದು ಹೇಳ್ತಾರೆ. ನಿನ್ನ ಜೀವನದ ಈ ಹೋರಾಟದಲ್ಲಿ ಅವರ ಜೊತೆಯನ್ನು ಪಡೆಯಬೇಕು. ರಾಜುಗೆ ಏನು ಹೇಳಬೇಕೆಂದು ಗೊತ್ತಾಗೋದಿಲ್ಲ. ಆಫೀಸಿಂದ ಸಹಪಾಠಿಗಳು ಒಬ್ಬರಾದ ಮೇಲೆ ಒಬ್ಬರಾಗಿ ಬಂದು ಸಮಾಧಾನಿಸ್ತಾರೆ. ರಾಜುಗೆ ತುಂಬ ಬೇಸರವಾಗುತ್ತೆ. ತನ್ನ ಮಗಳಿಗೆ ಫೋನ್ ಮಾಡಿ, ಅಮ್ಮ ರಿಯಾ, ನೀವು ಮೂವರು ಇವತ್ತೇ ಮುಂಬೈಗೆ ಬಂದು ಬಿಡಿ. ಯಾಕಪ್ಪ, ಏನಾಯಿತು? ಏನಿಲ್ಲ ಮಗಳೇ, ನನಗೆ ನಿಮ್ಮನ್ನು ನೋಡಬೇಕೆಂದು ಅನ್ನಿಸ್ತಿದೆ. ಆರೋಗ್ಯ ಹೇಗಿದೆ ಅಪ್ಪ? ಪರವಾಗಿಲ್ಲ ಮಗಳೇ, ನೀವು ಇವತ್ತೇ ಹೊರಡಿ ಎಂದು ರಾಜು ತನ್ನ ಮಗಳಲ್ಲಿ ಹೇಳುತ್ತಾನೆ. ರಾಜುವಿನ ಫೋನ್ ಬಂದಾಗ ನನಗೆ ಕೊಡು ಎಂದು ರಶ್ಮಿ ಕೇಳೋದೇ ಇಲ್ಲ. ರಿಯಾ ತಾಯಿಯಲ್ಲಿ ಹೇಳುತ್ತಾಳೆ, ಅಮ್ಮ, ಅಪ್ಪನಿಗೆ ಆರೋಗ್ಯ ಸರಿಯಿಲ್ಲ ಎಂದು ಅನ್ನಿಸ್ತಿದೆ, ನಾವು ಅಪ್ಪನ ಹತ್ತಿರ ಹೋಗೋಣ ಎಂದು ಹೇಳುತ್ತಾಳೆ. ಯಾಕೆ ಈಗ ನಾನು ಬೇಕಾ? ನಾನು ಏನೇ ಹೇಳಿದ್ರು ನನ್ನ ಮಾತನ್ನು ಕೇಳದೆ ಅವರ ಕುಟುಂಬದ ಎದುರು ನನ್ನನ್ನು ಎಷ್ಟು ಅವಮಾನ ಮಾಡುತ್ತಾರೆ. ನನ್ನ ಮಾತಿಗೆ ಒಂಚೂರು ಬೆಲೆ ಕೊಡ್ತಾರಾ? ಎಷ್ಟು ಸಲ ನಿನ್ನ ಅಪ್ಪನ ಹತ್ರ ಹೇಳಿದೆ ನಿಮ್ಮ ಪಾಲಿನ ಭಾಗವನ್ನು ತೆಗೆದುಕೊಳ್ಳಿ ಎಂದು, ಆದರೆ ನನ್ನ ಮಾತು ಎಲ್ಲಿ ಕೇಳಿದ್ದು? ನಾನು ಬರೋದಿಲ್ಲ, ನೀವು ಬೇಕಾದರೆ ಇಬ್ರು ಹೋಗಿ ಬನ್ನಿ ಎಂದು ಹಠ ಹಿಡಿಯುತ್ತಾಳೆ. ಎಷ್ಟೇ ಒತ್ತಾಯ ಮಾಡಿದ್ರೂ ಆಕೆ ಒಪ್ಪಿಕೊಳ್ಳೋದಿಲ್ಲ. ಮಕ್ಕಳು ನಿನ್ನಿಷ್ಟ ಎಂದು ಮುಂಬೈಗೆ ಹೋಗುತ್ತಾರೆ. ರಾತ್ರಿ 8 ಗಂಟೆಗೆ ಅಪ್ಪನ ಹತ್ತಿರ ಹೋಗಿ ತಲುಪುತ್ತಾರೆ. ಅಪ್ಪನ ಸ್ಥಿತಿಯನ್ನು ಕಂಡು ತಬ್ಬಿಕೊಂಡು ಇಬ್ಬರು ಅಳುತ್ತಾರೆ. ಮಗ ಮತ್ತು ಮಗಳು ಬಂದು ರಾಜುಗೆ ತುಂಬ ಸಂತೋಷವಾಗುತ್ತೆ. 2 ದಿನ ಕಳೆದ ನಂತರ ರಾಜು ತನ್ನ ಮಕ್ಕಳಲ್ಲಿ ತನಗೆ ಇರುವ ಕಾಯಿಲೆಯ ಬಗ್ಗೆ ಮಕ್ಕಳಲ್ಲಿ ಹೇಳುತ್ತಾನೆ. ಅದನ್ನು ಕೇಳಿದ ಮಕ್ಕಳು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಅಳ್ಬೇಡಿ ಮಕ್ಕಳೇ, ಎಲ್ಲವೂ ಸರಿಯಾಗುತ್ತೆ. ಆಗ ಮಗ ಹೇಳುತ್ತಾನೆ, ಅಪ್ಪ, ಈಗಿನ ಕಾಲದಲ್ಲಿ ಚಿಕಿತ್ಸೆ ಇಲ್ಲದ ರೋಗವಿಲ್ಲ. ನೀನು ಭಯಪಡಬೇಕಾಗಿಲ್ಲ. ನಿನ್ನನ್ನು ಚೆನ್ನಾಗಿಡುವ ಜವಾಬ್ದಾರಿ ನನ್ನದು. ಮಕ್ಕಳೇ, ನೀವು ಬಂದು 4-5 ದಿನ ಆಯಿತು. ಇನ್ನು ನೀವು ಹೊರಡಿ. ನಿಮ್ಮ ಕೆಲಸಕ್ಕೆ ತೊಂದರೆ ಆಗಬಾರ್ದು. ನಮಗೆ ಅಪ್ಪನಿಗಿಂತ ದೊಡ್ಡದಾದ್ದು ಯಾವುದೂ ಇಲ್ಲ. ಕೆಲಸ ಮುಂದೇನೂ ಮಾಡಬಹುದು ಅಲ್ವಾ ಅಪ್ಪ? ಇಬ್ಬರು ಮಕ್ಕಳು ಅಪ್ಪನ ಸೇವೆಯನ್ನು ಮಾಡುತ್ತಿದ್ದರು. ಅಪ್ಪನಿಗೆ ಪ್ರತಿಯೊಂದಕ್ಕೂ ಸಹಾಯ ಮಾಡುತ್ತಿದ್ದರು. ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ನೀಡುತ್ತಿದ್ದರು. ರಿಯಾ ಅಂದುಕೊಳ್ಳುತ್ತಾಳೆ, ಅಮ್ಮನಿಗೆ ಕಾಯಿಲೆ ಇರುವ ವಿಷಯ ಹೇಳಿದರೆ ಮನಸ್ಸು ಕರಗಿ ಇಲ್ಲಿಗೆ ಬರಬಹುದು. ನಾನು ಅಮ್ಮನ ಹತ್ತಿರ ಹೇಳಿ ನೋಡುತ್ತೇನೆ ಎಂದು ಅಂದುಕೊಳ್ಳುತ್ತಾಳೆ. ರಾಜು ಈಗಾಗಲೇ ಮಕ್ಕಳಲ್ಲಿ ಹೇಳಿರ್ತಾನೆ, ನೀವು ನನಗೆ ಬಂದಿರುವ ಕಾಯಿಲೆಯ ಬಗ್ಗೆ ನನ್ನ ಅಪ್ಪ ಅಮ್ಮನಿಗೆ ತಿಳಿಸಬಾರ್ದು. ಆಯಿತು ಎಂದು ಒಪ್ಪಿಕೊಂಡಿರ್ತಾರೆ. ಮಗಳೇ, ಈಗ ಒಮ್ಮೆ ನಿನ್ನ ಅಮ್ಮನನ್ನು ಕರೆದು ನೋಡು. ನನ್ನ ಕಾಯಿಲೆಯ ಬಗ್ಗೆ ರಶ್ಮಿಗೆ ಗೊತ್ತಾದರೆ ಆಕೆ ಇಲ್ಲಿಗೆ ಬರಬಹುದೆಂದು ರಾಜುಗೆ ಮನಸ್ಸಲ್ಲಿ ಆಶಾಭಾವನೆ ಮೂಡಿ ಹೇಳಿದಾಗ ರಿಯಾ ಅಮ್ಮನಿಗೆ ಫೋನ್ ಮಾಡುತ್ತಾಳೆ. ಹಲೋ ಅಮ್ಮ, ಹೇಗಿದ್ದೀಯಾ? ನೀವು ಹೇಗಿದ್ದೀರಾ ಮಕ್ಕಳೇ? ತುಂಬ ಖುಷಿಯಲ್ಲಿರುವ ಹಾಗೆ ಕಾಣುತ್ತೆ. ಇಲ್ಲ ಅಮ್ಮ, ನಾವಿಲ್ಲಿ ಸಂತೋಷದಲ್ಲಿ ಇಲ್ಲ. ಯಾವುದು ನಾವು ಅಂದುಕೊಂಡ ಹಾಗೆ ಇರೋದಿಲ್ಲ. ಏನಾಯಿತು ಮಗಳೇ? ಅಮ್ಮ, ಅಪ್ಪನಿಗೆ ಕ್ಯಾನ್ಸರ್ ಬಂದಿದೆ. ನೋವು ಸಹಿಸಲು ಆಗ್ತಾ ಇಲ್ಲ. ಟ್ರೀಟ್ಮೆಂಟ್ ನಡೀತಾ ಇದೆ. ಅಪ್ಪ ಸ್ವಲ್ಪ ಭಯ ಪಡ್ಕೊಂಡಿದ್ದಾರೆ, ಕಂಗಾಲಾಗಿದ್ದಾರೆ. ಅಮ್ಮ, ಅಪ್ಪನಿಗೆ ನಿನ್ನನ್ನು ನೋಡಬೇಕಂತೆ. ಅಮ್ಮ, ನೀನು ಈಗ ಅಪ್ಪನ ಜೊತೆ ಇರಬೇಕಮ್ಮ. ಯಾವಾಗ ಬರ್ತೀಯಾ ಎಂದು ರಿಯಾ ಕೇಳುತ್ತಾಳೆ. ನೀನು ಇಲ್ಲಿಗೆ ಬಂದು ಬಿಡಮ್ಮ. ಅಪ್ಪನ ಆರೋಗ್ಯ ಸ್ವಲ್ಪ ಸುಧಾರಿಸೋ ತನಕ ಇದ್ದು ಬಿಡಮ್ಮ ಎಂದು ರಿಯಾ ಹೇಳುತ್ತಾಳೆ. ಆದರೆ ರಶ್ಮಿ, ಯಾಕೆ ನಾನೀಗ ಬರಬೇಕು? ನಾನವರಿಗೆ ಏನಾಗಬೇಕು? ನಾನು ಹೆಂಡತಿ ಎಂದು ಗೊತ್ತಿದ್ರೆ ನಾನು ಹೇಳಿದ ಮಾತು ಒಂದನ್ನಾದರೂ ಕೇಳ್ತಿದ್ರಲ್ವಾ? ಇಲ್ಲಿ ಅವರ ಅಪ್ಪ ಅಮ್ಮ ಇದ್ದಾರಲ್ವಾ, ಅವರನ್ನು ಕರೆಯಲಿ. ನನ್ನನ್ನು ಯಾಕೆ ಕರೀತಾರೆ? ಅವರ ಪಾಲು ಅವರ ಜೊತೆಗೇನೆ ಉಂಟಲ್ವಾ? ನನ್ನವರು ಎಂದು ಎಲ್ಲವನ್ನೂ ಬಿಟ್ಟಿದ್ದಾರಲ್ವಾ? ಛೆ, ನೀನು ಒಬ್ಳು ಮನುಷ್ಯಳ ಅಮ್ಮ. ರಿಯಾ ಕೋಪದಲ್ಲಿ ಫೋನ್ ಕಟ್ ಮಾಡಿದ್ಲು. ರಿಯಾ ತನ್ನ ಆಫೀಸಿಗೆ ಕಾಲ್ ಮಾಡಿ ತನ್ನ ತಂದೆಗೆ ಹುಷಾರಿಲ್ಲ, ಟ್ರೀಟ್ಮೆಂಟ್ ನಡೀತಾ ಇದೆ, ನನಗೆ ರಜೆ ಬೇಕು ಎಂದು ಕೇಳಿದಾಗ
ರಿಯಾಳ ಬಾಸ್ ನೀನು ಅಪ್ಪನ ಜೊತೆಗೇನೆ ಮುಂಬೈಯಲ್ಲಿದ್ದು ಆಫೀಸ್ ಕೆಲಸವನ್ನು ವರ್ಕ್ ಫ್ರಮ್ ಹೋಮ್ ಮಾಡಿ ಕಳುಹಿಸು ಎಂದು ಹೇಳುತ್ತಾರೆ. ಆಕೆಗೆ ಸಂತೋಷವಾಗುತ್ತದೆ. ತನ್ನ ತಮ್ಮನಲ್ಲಿ ಹೇಳುತ್ತಾಳೆ, ಧೀರಜ್ ನಿನಗೆ ಕ್ಲಾಸ್ ಇದೆಯಲ್ವಾ, ಈಗ ನೀನು ಹೊರಡು. ನಾನು ಇಲ್ಲೇ ಇದ್ದು ಆಫೀಸ್ ಕೆಲಸ ಮಾಡುತ್ತೇನೆ, ಮತ್ತೆ ಅಪ್ಪನನ್ನು ನೋಡಿಕೊಳ್ಳುತ್ತೇನೆ. ದಿನಾನು ರಶ್ಮಿಯ ತಂಗಿ ಪ್ರಿಯಾ ರಾಜು ಮನೆಗೆ ಬಂದು ಅರ್ಧ ಗಂಟೆ ರಿಯಾಳಿಗೆ ಸಹಾಯ ಮಾಡಿ ಹೋಗುತ್ತಿದ್ದಳು. ಒಂದು ದಿನ ರಾಜು, ಅಲ್ಲ ಪ್ರಿಯಾ, ನಿನಗೆ ನನ್ನ ನೋವು ಗೊತ್ತಾಗುತ್ತೆ, ಆದರೆ ನಿನ್ನ ಅಕ್ಕನಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಹೌದು ಬಾವ, ಅವಳಿಗೆ ಯಾಕೆ ಆಸ್ತಿ ಆಸ್ತಿ ಎಂದು ಹುಚ್ಚು ಹಿಡಿದಿದೆ ಅಂತ ನನಗೊತ್ತಿಲ್ಲ. ಎಷ್ಟೋ ಸಲ ನಾನು ಅವಳಿಗೆ ಬುದ್ಧಿ ಹೇಳಿ ನೋಡಿದ್ದೇನೆ, ಆದರೆ ಅವಳದ್ದೇ ಸರಿ ಎಂದು ಅಕ್ಕ ವಾದ ಮಾಡ್ತಾಳೆ. ಇನ್ನೂ ಜಾಸ್ತಿ ಮಾತನಾಡಿದರೆ ಕೋಪದಲ್ಲಿ ಫೋನ್ ಕಟ್ ಮಾಡ್ತಾಳೆ. ಅವಳಿಗೆ ಯಾರು ಬಾವ ಬುದ್ಧಿ ಹೇಳೋದು? ನನಗೆ ಹೇಳಿ ಹೇಳಿ ಸಾಕಾಗಿ ಹೋಯಿತು. ಏನು ಬೇಕಾದರೂ ಮಾಡಿ ಸಾಯಲಿ ಎಂದು ನಾನು ಬಿಟ್ಟು ಬಿಟ್ಟೆ. ಹೌದು ಪ್ರಿಯಾ, ನಿನ್ನ ಅಕ್ಕ ನನ್ನ ಅಪ್ಪ ಅಮ್ಮನ ಜೊತೆ ಪಾಲು ಕೇಳಬೇಕು ಎಂದು ಒತ್ತಾಯ ಮಾಡ್ತಿದ್ದಾಳೆ. ನನ್ನ ಅಪ್ಪ ಅಮ್ಮನ ಜೊತೆ ನಾನು ಹೇಗೆ ಪಾಲು ಕೇಳಲಿ? ನಾನು ಬೇರೆಯವನು ಎಂದು ಹೇಗೆ ತೋರಿಸಲಿ? ಇವತ್ತಿನವರೆಗೂ ನನ್ನ ಅಪ್ಪ ಅಮ್ಮ ನಾನು ಬೇರೆ ಮನೆ ಮಾಡಿದರೂ ಯಾವ ಭೇದನೂ ಅಂದುಕೊಳ್ಳಿಲ್ಲ. ಏನೇ ಮಾಡಿದರೂ ಮಕ್ಕಳಿಗೆ ಕಳಿಸ್ತಿದ್ರು. ಅಪ್ಪನಲ್ಲಿ ಏನಾದರೂ ಪೆನ್ಷನ್ ಹಣ ಕೈಯಲ್ಲಿದ್ದರೂ ಮಕ್ಕಳಿಗೇನಾದರೂ ತೆಗೆದುಕೊಡ್ತಾ ಇದ್ರು. ಅದೆಲ್ಲ ಇರಲಿ, ನಿನ್ನ ಅಕ್ಕನಿಗೆ ಏನು ಕಮ್ಮಿ ಆಗಿದೆ? ಯಾವುದನ್ನು ನಾನು ಕಮ್ಮಿ ಮಾಡಿದ್ದೇನೆ? ಅವಳು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಬೇಕಾದಷ್ಟು ನನ್ನಲ್ಲೂ ಆಕೆಯ ಹೆಸರಲ್ಲಿ ಆಸ್ತಿ ಇದೆ. ಯಾಕೆ ಹಾಗೆ ಮಾಡ್ತಿದ್ದಾಳೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಈಗ ಕೆಲವೇ ಸಮಯದಲ್ಲಿ ಸಾಯಬಹುದು. ಸಾಯುವಾಗ ನನ್ನ ಹೆತ್ತ ತಂದೆ ತಾಯಿಯನ್ನು ದುಃಖಿಸಿ ಸಾಯಬೇಕಾ ಎಂದು ರಾಜು ಕೇಳುತ್ತಾನೆ. ನನ್ನ ಮಕ್ಕಳು ಎಷ್ಟು ಬುದ್ಧಿ ಹೇಳಿದರೂ ಅವಳು ಮಾತ್ರ ಬದಲಾಗೋದಿಲ್ಲ. ಅದು ಬದಲಾಗುವ ಸ್ವಭಾವ ಕೂಡ ಅಲ್ಲ. ಡಾಕ್ಟರ್ ಈಗಾಗಲೇ ಕಿಮೋಥೆರಪಿ ಟ್ರೀಟ್ಮೆಂಟ್ ಬಗ್ಗೆ ಅವರನ್ನು ಕರೆದು ಮಾಹಿತಿ ನೀಡಿದ್ದರು. ಇಂದು ಕಿಮೋಥೆರಪಿ ಟ್ರೀಟ್ಮೆಂಟ್ಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಆಸ್ಪತ್ರೆಗೆ ಹೋಗುವಾಗ ಅಶೋಕ್, ಪ್ರಿಯಾ, ರಿಯಾ ಒಟ್ಟಿಗೆ ಕಾರಲ್ಲಿ ಹೋಗುತ್ತಾರೆ. ಟ್ರೀಟ್ಮೆಂಟ್ ಮಾಡಲು ತುಂಬ ಸಮಯ ಬೇಕಾಗಿರೋದ್ರಿಂದ ಆಸ್ಪತ್ರೆಯಲ್ಲಿ ಒಂದು ಸ್ಪೆಷಲ್ ರೂಮ್ ಬುಕ್ ಮಾಡ್ತಾರೆ. ಈಗ ನರ್ಸ್ ಬಂದು ರಾಜುವಿನ ಬಟ್ಟೆಯನ್ನು ಬದಲಾಯಿಸ್ತಾಳೆ, ಮತ್ತೆ ಇಂಜೆಕ್ಷನ್ ಕೊಡಲು ಸಿದ್ಧಳಾಗ್ತಾಳೆ. ಇದನ್ನು ನೋಡಿದರೆ ನನಗೆ ಭಯ, ಬೇಸರ ಆಗುತ್ತದೆ ಎಂದು ರಿಯಾ ಹೊರಗಡೆ ಬಂದು ಒಂದು ಚೇರಲ್ಲಿ ಕೂತು ಲ್ಯಾಪ್ಟಾಪ್ ಓಪನ್ ಮಾಡಿ ತನ್ನ ಕೆಲಸವನ್ನು ಪ್ರಾರಂಭಿಸ್ತಾಳೆ. ಹೊರಗಡೆ ಪ್ರಿಯಾ ಮತ್ತು ಅಶೋಕ್ ಕೂತಿದ್ರು. ಪ್ರಿಯಾ ಅವರೇ, ನಾನು ಒಂದು ಮಾತು ಕೇಳ್ತೀನಿ, ನೀವು ಏನು ಅಂದುಕೊಳ್ಬಾರ್ದು. ಸರಿ ಅಶೋಕ್, ಕೇಳಿ. ಏನದು? ನಿಮ್ಮ ಭಾವನ ಸ್ಥಿತಿ ಈ ರೀತಿ ಚಿಂತಾಜನಕವಾಗಿರುವಾಗ ಯಾಕೆ ಅವರ ಹೆಂಡತಿ ಅಂದರೆ ಅತ್ತಿಗೆ ಬರ್ತಾ ಇಲ್ಲ? ಈ ಸಮಯದಲ್ಲಿ ಆಕೆ ಒಟ್ಟಿಗೆ ಗಂಡನೊಟ್ಟಿಗೆ ಇರಬೇಕಲ್ವಾ? ನಾನು 2 ಸಲ ರಾಜುವಿನಲ್ಲಿ ಕೇಳಿದಾಗ ಅವರು ಸಿಟ್ಟುಗೊಂಡ್ರು. ಅದಕ್ಕೋಸ್ಕರ ನಾನು ಅವರಲ್ಲಿ ಕೇಳುವುದನ್ನೇ ಬಿಟ್ಟು ಬಿಟ್ಟೆ. ಹೌದು ಅಶೋಕ್, ನನಗೆ ಇದರ ಬಗ್ಗೆ ನನ್ನ ಅಕ್ಕನ ಮೇಲೆ ತುಂಬ ದ್ವೇಷ ಇದೆ. ಆಕೆ ಮಾಡ್ತಿರೋದು ಸರಿಯಲ್ಲ. ಎಷ್ಟೇ ದೊಡ್ಡ ತಪ್ಪು ಗಂಡ ಮಾಡಿದರೂ ಈ ಸಮಯದಲ್ಲಿ ಕ್ಷಮಿಸಿ ಭಾವನ ಜೊತೆ ಇರಬೇಕಿತ್ತು. ಆದರೆ ಭಾವ ತಪ್ಪೇನೂ ಮಾಡಲಿಲ್ಲ. ಎಲ್ಲ ತಪ್ಪು ನನ್ನ ಅಕ್ಕಂದೆ. ಇಂಥ ಭಾವನಿಗೆ ನನ್ನ ಅಕ್ಕನಂಥ ಹೆಂಡತಿ ಸಿಗಬಾರ್ದಿತ್ತು ಎಂದು ಮುಖವನ್ನು ಸಪ್ಪೆ ಮಾಡಿಕೊಳ್ಳುತ್ತಾಳೆ. ಹಾಗೇನು ಮಾಡಿದ್ರು ಪ್ರಿಯಾ? ನನ್ನ ಭಾವ ತನ್ನ ಅಪ್ಪ ಅಮ್ಮ ಮತ್ತು ತಮ್ಮನ ಕುಟುಂಬವನ್ನು ತನ್ನ ಕುಟುಂಬ ಅಂತ ಪ್ರೀತಿಸ್ತಾರೆ. ಅದೇನು ಅಶೋಕ್, ಮದುವೆ ಆದ ನಂತರ ತನ್ನ ಹೆಂಡತಿ ಮತ್ತು ಕುಟುಂಬವನ್ನು ಮಾತ್ರ ಪ್ರೀತಿಸಬೇಕಾ? ತನ್ನ ಕುಟುಂಬವನ್ನು ಪ್ರೀತಿಸುವುದು ತಪ್ಪಾ? ನನ್ನ ಅಕ್ಕನಿಗೆ ತನ್ನ ಭಾವ ತನ್ನ ಕುಟುಂಬದೊಂದಿಗೆ ಇಟ್ಟಿರುವ ಒಡನಾಟವನ್ನು ಸಹಿಸಲು ಸಾಧ್ಯ ಆಗ್ತಿಲ್ಲ. ಅದು ಅಲ್ಲದೆ ತಮಗೆ ತಂದೆಯ ಪಾಲು ಬೇಕು ಎಂದು ಹಠ ಹಿಡಿದಿದ್ದಾಳೆ. ಆದರೆ ಭಾವ ನನಗೆ ಬೇಕಾದಷ್ಟಿದೆ. ಅಪ್ಪ ಅಮ್ಮನಲ್ಲಿ ಸ್ವಲ್ಪ ಜಾಗ ಮತ್ತು ಮನೆ ಇರುವುದು. ಭಾವನ ತಮ್ಮನಿಗೆ ಭಾವನಷ್ಟು ಒಳ್ಳೆಯ ಕೆಲಸ ಇಲ್ಲ. ಭಾವ ನನಗೇನು ಕಡಿಮೆ ಮಾಡಿಲ್ಲ. ನಾನು ಪಾಲು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳ್ತಿದ್ದಾರೆ. ಪಾಲು ಕೇಳಿ ಯಾಕೆ ಅವರ ಮನಸ್ಸನ್ನು ನಾನು ನೋಯಿಸಬೇಕು ಎಂದು ಕೇಳ್ತಿದ್ದಾರೆ. ಅದು ಅಕ್ಕನಿಗೆ ಇಷ್ಟವಾಗ್ತಿಲ್ಲ. ಅದಕ್ಕೋಸ್ಕರ ಭಾವನ ಜೊತೆ ಮಾತನಾಡ್ತಿಲ್ಲ. ಅವರ ಬಗ್ಗೆ ಚಿಂತಿಸ್ತಿಲ್ಲ. ಅವಳಿಗೆ ಹಣ, ಆಸ್ತಿ, ಅಂತಸ್ತು ಎಂಬ ಹುಚ್ಚು ಹಿಡಿದುಕೊಂಡಿದೆ. ಆಗ ಅಯ್ಯೋ ದೇವ್ರೆ, ಎಂಥ ಮನುಷ್ಯರಿದ್ದಾರೆ. ಈಗಿನ ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ. ಏನು ಮಾಡೋದು? ಅವರವರ ಹಣೆ ಬರಹ ಎಂದು ಪ್ರಿಯಾಳಲ್ಲಿ ಅಶೋಕ್ ಹೇಳುತ್ತಾನೆ. ರಾಜು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿದ್ದ. ನೋವಿದ್ದರೂ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ತಿತ್ತು. 3 ದಿನ ಆಸ್ಪತ್ರೆಯಲ್ಲಿದ್ದು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆತಂದು ಮನೆಯಲ್ಲಿ ನೋಡಿಕೊಳ್ಳುತ್ತಿದ್ದರು. ರಿಯಾಳಿಗೆ ಬೆಂಗಳೂರಲ್ಲಿ ಕೆಲಸ ಇರ್ತಿತ್ತು. 1 ವಾರ ಬೆಂಗಳೂರಲ್ಲಾದರೆ 1 ವಾರ ಮುಂಬೈ. ಈ ರೀತಿ ಬದಲಾವಣೆಗಳು ಆಗ್ತಿತ್ತು. ಕೆಲವೊಂದು ಸಲ ಅವಳು ವರ್ಕ್ ಫ್ರಮ್ ಹೋಮ್ ಮಾಡುತ್ತಿದ್ದಳು. ರಿಯಾಳಿಗೆ ಬೆಂಗಳೂರಿಗೆ ಬರಲು ಇದ್ದುದರಿಂದ ರಾಜುವನ್ನು ಮನೆಯಲ್ಲಿ ನೋಡಿಕೊಳ್ಳುವುದಕ್ಕಾಗಿ ರಾಜುನ ಮಗ ತನ್ನ ಕಾಲೇಜಿಂದ TC ತೆಗೆದು ಮುಂಬೈ ಕಾಲೇಜಿಗೆ ಸೇರುತ್ತಾನೆ. ಇದರಿಂದ ತನ್ನ ತಂದೆಯನ್ನು ನೋಡಿಕೊಳ್ಳುವ ಅವಕಾಶ ಅವನಿಗೆ ಸಿಗುತ್ತೆ. ಮಕ್ಕಳು ಮತ್ತು ರಾಜು ರಶ್ಮಿಯನ್ನು ಸಂಪರ್ಕಿಸುವುದನ್ನು ಬಿಟ್ಟು ಬಿಟ್ಟಿದ್ದರು. ಮಕ್ಕಳು ಚೆನ್ನಾಗಿ ಅಪ್ಪನನ್ನು ನೋಡಿಕೊಳ್ಳುತ್ತಿದ್ದರು. ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ನೀಡುತ್ತಿದ್ದರು.
ಬೇಕಾದ ಸಂದರ್ಭದಲ್ಲಿ ಎಣ್ಣೆ ಮಸಾಜ್ ಮಾಡುತ್ತಿದ್ದರು. ಮಕ್ಕಳು ಊರ ಮನೆಯಲ್ಲಿರುವಾಗ ಅಪ್ಪನಿಗೆ ಫೋನ್ ಮಾಡುತ್ತಿದ್ದರು. ರಶ್ಮಿ ಏನು ಮಾತನಾಡಿದ್ದರೂ ಮಕ್ಕಳಿಂದ ಎಲ್ಲ ತಿಳಿಯುತ್ತಿದ್ದಳು. ಆದರೆ ರಶ್ಮಿಯ ಅಗತ್ಯ ಈಗ ಅಲ್ಲಿ ಯಾರಿಗೂ ಇರಲಿಲ್ಲ. ಆಕೆಯ ಅಹಂಕಾರ ಸ್ವಭಾವ ಗಂಡನಿಗೂ ಮಕ್ಕಳಿಗೂ ಇಷ್ಟವಾಗುತ್ತಿರಲಿಲ್ಲ. ಮಕ್ಕಳಿಗೆ ತಮ್ಮ ಅಮ್ಮನ ಸ್ವಭಾವ ಯೋಚಿಸುವಾಗಲೇ ಕೋಪ ಬರ್ತಿತ್ತು. ನನ್ನ ಗಂಡ ಮಕ್ಕಳು ನನಗೆ ಫೋನೇ ಮಾಡೋದಿಲ್ಲ ಅಲ್ವಾ, ನನ್ನ ಬಗ್ಗೆ ವಿಚಾರಿಸುವುದು ಕೂಡ ಇಲ್ಲ ಎಂದು ಚಿಂತಿಸುತ್ತಿದ್ದಳು. ಒಂದು ದಿನ ಅತ್ತೆ ಮಾವ ರಶ್ಮಿಯಲ್ಲಿ ಬಂದು ಹೇಳುತ್ತಾರೆ, ಅಲ್ಲ ರಶ್ಮಿ, ರಾಜುವಿಗೆ ಬೆನ್ನು ನೋವಂತಲ್ವಾ, ಮಕ್ಕಳು ಕೂಡ ಅಲ್ಲೇ ಇದ್ದಾರೆ, ಮತ್ತೆ ಯಾಕೆ ನೀನು ಇಲ್ಲಿ ಒಂಟಿಯಾಗಿದ್ದೀಯಾ? ನಿನಗೂ ಅವರ ಜೊತೆ ಹೋಗಿ ಸ್ವಲ್ಪ ಮನೆ ಕೆಲಸದಲ್ಲಿ ಸಹಾಯ ಮಾಡಬಹುದಲ್ವಾ? ರಿಯಾ ಕೆಲಸಕ್ಕೆ ಹೋಗ್ತಿದ್ದಾಳೆ, ಧೀರಜ್ ಓದುತ್ತಿದ್ದಾನೆ. ಅದೂ ಅಲ್ಲದೆ ರಾಜುವಿಗೆ ಹುಷಾರಿಲ್ಲದಿರುವಾಗ ನಿನ್ನ ಅಗತ್ಯ ಇರುತ್ತಲ್ವಾ? ಇಲ್ಲ ಅತ್ತೆ, ನನಗೆ ಹೋಗೋದಕ್ಕೆ ಮನಸ್ಸಿಲ್ಲ. ಸರಿಯಮ್ಮ, ನಿನಗೆ ಮನಸ್ಸಿಲ್ಲದಿದ್ದರೆ ಬೇಡ, ಫ್ಲೈಟ್ ಬುಕ್ ಮಾಡಿಕೊಡು, ನಾನು ಮತ್ತು ನಿನ್ನ ಮಾವ ಹೋಗುತ್ತೇವೆ, ನನ್ನ ಮಗನನ್ನು ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಇದರಿಂದ ಕೋಪಗೊಂಡ ರಶ್ಮಿ ನಗುತ್ತಾ, ಇಲ್ಲ ಅತ್ತೆ, ನಾನು ನಿಮ್ಮ ಜೊತೆ ತಮಾಷೆ ಮಾಡಿದ್ದು. ನಾನು ನಾಳೆನೇ ಮುಂಬೈಗೆ ಹೊರಡುತ್ತೇನೆ. ನಾನು ಬಟ್ಟೆ ಬರೆಗಳೆಲ್ಲ ಪ್ಯಾಕ್ ಮಾಡಿ ಇಟ್ಟಾಗಿದೆ. ಈ ವಯಸ್ಸಲ್ಲಿ ನಿಮ್ಗ್ಯಾಕೆ ಕಷ್ಟ? ಆಗ ಅವರಿಗೂ ಸಂತೋಷವಾಗುತ್ತೆ. ಸರಿಯಮ್ಮ, ಹೋಗಿ ಚೆನ್ನಾಗಿರು. ಹೋದ ನಂತರ ಅಲ್ಲಿಗೆ ತಲುಪಿದಾಗ ಫೋನ್ ಮಾಡಲು ಮರೆಯಬೇಡ ಎಂದು ಅವರ ಮನೆಗೆ ಹೊರಟರು. ರಾಜುವಿನ ಅಮ್ಮ ರಶ್ಮಿಯ ಕೈಯಲ್ಲಿ ರಾಜುವಿಗೆ ಇಷ್ಟವಾದ ಕೆಲವೊಂದು ಆರೋಗ್ಯಕರವಾದ ತಿಂಡಿಗಳನ್ನು ಮಾಡಿಕೊಟ್ರು. ಈಗ ರಶ್ಮಿ ಫ್ಲೈಟಲ್ಲಿ ಮುಂಬೈಗೆ ಹೋಗಲು ಸಿದ್ಧಳಾಗಿದ್ದಾಳೆ. ಸಂಜೆ 6 ಗಂಟೆ ಆಗುವಾಗ ಹೋಗಿ ತಲುಪುತ್ತಾಳೆ. ರಾಜು ದೀರ್ಘವಾದ ರಜೆಯ ನಂತರ ಆರೋಗ್ಯ ಸುಧಾರಿಸಿದಾಗ ತನ್ನ ಕೆಲಸಕ್ಕೆ ಜಾಯಿನ್ ಆಗಿದ್ದ. ಈಗ ರಶ್ಮಿ ಬಾಗಿಲ ಮುಂದೆ ಬಂದು ನಿಂತಿದ್ದಳು. ಆದರೆ ಫ್ಲ್ಯಾಟಲ್ಲಿ ಬೀಗ ಹಾಕಲಾಗಿತ್ತು. ಪಕ್ಕದ ಮನೆಯಲ್ಲಿ ಅಶೋಕ್ ಹೆಂಡತಿ ತಾವ್ಯಾರು ಎಂದು ಕೇಳಿ ಕೀಯನ್ನು ಆಕೆಗೆ ನೀಡುತ್ತಾಳೆ. ರಶ್ಮಿ ಬಾಗಿಲು ತೆರೆಯುತ್ತಿದ್ದಂತೆ ಮನೆ ಸ್ವಚ್ಛವಾಗಿ ನೀಟಾಗಿ ಘಮ ಅನ್ನುತ್ತಿತ್ತು. ಒಂದು ರೂಮಿಗೆ ಹೋಗಿ ತನ್ನ ಬ್ಯಾಗನ್ನು ಇಟ್ಟು ಅಡುಗೆ ಮನೆಗೆ ಹೋಗುತ್ತಾಳೆ. ಅಲ್ಲಿ ಮಧ್ಯಾಹ್ನದ ಅನ್ನ ಸಾಂಬಾರ್ ಎಲ್ಲ ಮಾಡಲಾಗಿತ್ತು. ಫ್ರಿಜ್ಜಲ್ಲಿ ತರಕಾರಿಗಳು ಅಚ್ಚುಕಟ್ಟಾಗಿ ಜೋಡಿಸಿಡಲಾಗಿತ್ತು. ಮನೆಯನ್ನು ನೋಡುವಾಗ ಮನೆಯಲ್ಲಿ ಮನೆಯ ಒಡತಿ ಇದ್ದಂತಿತ್ತು. ಅಯ್ಯೋ ದೇವ್ರೆ, ಎಷ್ಟು ನೀಟಾಗಿಟ್ಟಿದ್ದಾರಲ್ವಾ ಎಂದು ಅಂದುಕೊಂಡಳು. ಇದೆಲ್ಲವನ್ನು ಯಾರು ಮಾಡುತ್ತಿರಬಹುದು ಎಂದು ಯೋಚಿಸುತ್ತಾಳೆ. ರಶ್ಮಿಗೆ ಸುಸ್ತಾಗಿತ್ತು. 1 ಲೋಟ ಕಾಫಿ ಮಾಡಿ ಕುಡಿದು ಸೋಫಾದಲ್ಲಿ ಮಲಗಿರುತ್ತಾಳೆ. 7 ಗಂಟೆಯ ಹೊತ್ತಿಗೆ ಮಗ ಬರುತ್ತಾನೆ. ಅಮ್ಮ, ಯಾವಾಗ ಬಂದೆ? ಹೇಗೆ ಬಂದೆ? ಆಗ ರಶ್ಮಿ, ನಾನು 6 ಗಂಟೆ ಆಗುವಾಗ ತಲುಪಿದ್ದೇನೆ, ಫ್ಲೈಟಲ್ಲಿ ಬಂದಿದ್ದೆ ಎಂದು ಹೇಳುತ್ತಾಳೆ. ಹೌದಮ್ಮ, ಸರಿ, ನೀನೀಗ ಸ್ನಾನ ಮಾಡಿ ಫ್ರೆಶ್ ಆಗು. ರಶ್ಮಿ ಸ್ನಾನ ಮಾಡಿ ಬರುತ್ತಾಳೆ. ಧೀರಜ್ ತಿಂಡಿ ಮತ್ತು ಕಾಫಿ ಕೊಟ್ಟು ಕುಡಿಯಮ್ಮ ಎಂದು ಹೇಳುತ್ತಾನೆ. ಧೀರಜ್ ಕ್ಲೋಸ್ ಆಗೇನು ಮಾತನಾಡುತ್ತಿರಲಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತನಾಡುತ್ತಿದ್ದ. ತಾನು ಅಪರಿಚಿತರೊಂದಿಗೆ ಮಾತನಾಡುತ್ತಿದ್ದೇನೆಂದು ಅನಿಸ್ತಿತ್ತು. ಧೀರಜ್, ರಿಯಾ ಎಲ್ಲಿ? ಇವತ್ತು ರಾತ್ರಿ 9 ಗಂಟೆಗೆ ಬೆಂಗಳೂರಿಂದ ಇಲ್ಲಿಗೆ ಬರುತ್ತಾಳೆ. ಹೌದಾ, ನಿಮ್ಮ ಅಪ್ಪ ಬರುವಾಗ ಎಷ್ಟೊತ್ತಾಗುತ್ತೆ? ಈಗ 8 ಗಂಟೆಗೆ ಬರುತ್ತಾರೆ. 8 ಗಂಟೆ ಆಗುತ್ತಾ? ಬರುವಾಗ ರಾಜು ಅಶೋಕ್ನ ಕಾರಲ್ಲಿ ಬಂದು ರೂಮ್ವರೆಗೆ ಅಶೋಕಿನ ಕೈ ಹಿಡಿದುಕೊಂಡು ಬರುತ್ತಾನೆ. ರೂಮಿಗೆ ಬಂದಾಗ ರಶ್ಮಿಯನ್ನು ನೋಡಿ, ಏ ರಶ್ಮಿ, ಯಾವಾಗ ಬಂದೆ, ಹೇಗಿದ್ಯಾ ಎಂದು ಶಾಂತವಾಗಿ ಕೇಳುತ್ತಾನೆ. ಚೆನ್ನಾಗಿದ್ದೇನೆ ರೀ, ನೀವು ಹೇಗಿದ್ದೀರಾ? ರಾಜು ನೋವು ಹಾಗೇನೇ ಇತ್ತು. ಆದರೆ ತಾನು ಚೆನ್ನಾಗಿದ್ದೇನೆ ಎಂದು ಆಕೆಯಲ್ಲಿ ಸುಳ್ಳು ಹೇಳಿದ. ಆಕೆಯ ಜೊತೆ ಬೇರೇನೂ ಮಾತನಾಡಲಿಲ್ಲ. ರಾಜು ಒಳಗಡೆ ಬರುತ್ತಲೇ, ಧೀರಜ್ ಎಲ್ಲಿದ್ದೀಯ ಮಗನೇ, ನನಗೊಂದು ಲೋಟ ಚಹಾ ಮಾಡಿಕೊಡು ಎಂದು ಹೇಳಿದ. ಆಗ ರಶ್ಮಿ ಕಿಚನಿಗೆ ಹೋಗ್ತಾಳೆ. ನೀನಲ್ಲಿ ಸೋಫಾದಲ್ಲಿ ಕೂತ್ಕೊಮ್ಮ ಎಂದು ಧೀರಜ್ ಹೇಳುತ್ತಾನೆ. ನಾನು ನಿನ್ನ ಅಪ್ಪನಿಗೆ 1 ಲೋಟ ಚಹಾ ಮಾಡಿಕೊಡುತ್ತೇನೆ. ಬೇಡಮ್ಮ, ಚಹಾ ಈಗ ನನಗೆ ಮಾಡಲು ಬರುತ್ತೆ, ನಾನು ಮಾಡಿಕೊಡುತ್ತೇನೆ. ರಶ್ಮಿಗೆ ಅವಮಾನ ಆದ ಹಾಗೆ ಆಗುತ್ತೆ. ಆದರೆ ನನಗೆ ಹಾಗೆ ಅನಿಸುವುದಾಗಿರಬಹುದು ಎಂದು ಅಂದುಕೊಳ್ಳುತ್ತಾಳೆ. ಹೋಗಿ ಸುಮ್ಮನೆ ಸೋಫಾದಲ್ಲಿ ಕೂತಿರುತ್ತಾಳೆ. ಧೀರಜ್ ಬಿಸಿ ಬಿಸಿಯಾದ ಚಹಾವನ್ನು ಮಾಡಿ ಅಪ್ಪನಿಗೆ ಕೊಡುತ್ತಾನೆ. 9 ಗಂಟೆಗೆ ಪ್ರಿಯಾ ಬಂದು ತಲುಪುತ್ತಾಳೆ. ಅರೆ ಅಮ್ಮ, ಯಾವಾಗ ಬಂದೆ ಎಂದು ಒಂಥರ ವ್ಯಂಗ್ಯವಾಗಿ ಕೇಳುತ್ತಾಳೆ. ಆಗ ತಾನೇ ಬಂದೆ. ಹೌದಾ ಎಂದು ನೇರವಾಗಿ ಸ್ನಾನ ಮಾಡಲು ಹೋಗುತ್ತಾಳೆ. ರಾತ್ರಿ ಅಡುಗೆ ರೆಡಿಯಾಗಿದೆ, ಊಟ ಮಾಡಲು ರೆಡಿಯಾಗುತ್ತಾರೆ. ಆಗ ಧೀರಜ್, ಅಮ್ಮ, ರೊಟ್ಟಿ ಬೇಕಾದರೆ ನೀನು ಮಾಡಿಕೊ ಎಂದು ಹೇಳುತ್ತಾನೆ. ಸರಿ ಎಂದು ಹೇಳಿ, ಎಲ್ಲಿದೆ ಪೌಡರ್ ಎಂದು ಕೇಳುತ್ತಾಳೆ. ಧೀರಜ್ ಅಲ್ಲಿದೆ ಎಂದು ತೋರಿಸಿ ಹೊರಗಡೆ ಬಂದು ಬಿಡುತ್ತಾನೆ. ರಶ್ಮಿ ರೊಟ್ಟಿ ಮಾಡಿ ಟೇಬಲ್ ಮೇಲೆ ತಂದಿಡುತ್ತಾಳೆ. ರೊಟ್ಟಿ ಮಾಡುವಾಗ ಅವರಿಗೂ ಬೇಕಾಗಬಹುದು ಎಂದು 5 ರೊಟ್ಟಿಯನ್ನು ಮಾಡಿದ್ದಳು. ಈಗ ರಾತ್ರಿ ಹೊತ್ತು ಊಟ ಮಾಡಲು ಎಲ್ಲರೂ ಟೇಬಲ್ ಮೇಲೆ ಕೂತಿರ್ತಾರೆ. ಈಗ ಅವರು ಮೂವರು ಅವರಷ್ಟಕ್ಕೇನೆ ಮಾತನಾಡುತ್ತಾ ನಗುತ್ತಾ ತಮಾಷೆ ಮಾಡುತ್ತಾ ಊಟ ಮಾಡುತ್ತಿದ್ದರು. ಧೀರಜ್ ತನ್ನ ಕಾಲೇಜಲ್ಲಿ ಆದ ಘಟನೆಯನ್ನು ವಿವರಿಸುತ್ತಾ
ರಿಯಾ ತನ್ನ ಕೊಲೀಗ್ಸ್ ಮಾಡಿದ ಎಡವಟ್ಟು, ಅದಕ್ಕೆ ತಿಂದ ಬೈಗುಳ ಎಲ್ಲವನ್ನು ಹೇಳಿ ನಗುತ್ತಿರುತ್ತಾರೆ. ಮಾತನಾಡುವಾಗ ಯಾರೂ ಕೂಡ ರಶ್ಮಿಯ ಮುಖವನ್ನು ನೋಡಿ ಮಾತನಾಡುವುದಿಲ್ಲ, ನಗುವುದು ಕೂಡ ಇಲ್ಲ. ಬಸ್ಸು ನಿಲ್ದಾಣದಲ್ಲಿ ಅಪರಿಚಿತರನ್ನು ನೋಡಿದ ಹಾಗೆ ಅನಿಸುತ್ತೆ ರಶ್ಮಿಗೆ. ತಾನು ಮಾಡಿದ ರೊಟ್ಟಿಯೇನಾದರೂ ತಿನ್ನಬಹುದು ಎಂದು ಅಂದುಕೊಂಡಿರ್ತಾಳೆ. ಯಾರೂ ಮುಟ್ಟಿ ಕೂಡ ನೋಡೋದಿಲ್ಲ. ಅಯ್ಯೋ ದೇವ್ರೆ, ಇವರೆಲ್ಲ ಯಾಕೆ ನನ್ನ ಜೊತೆ ಈ ರೀತಿ ಮಾಡ್ತಿದ್ದಾರೆ? ನನ್ನನ್ನು ಕ್ಯಾರೇ ಮಾಡ್ತಿಲ್ಲ ಅಲ್ವಾ? ನಾನೇನು ಮಾಡಲಿ? ನಾನು ಬಂದದ್ದೇ ತಪ್ಪಾಯ್ತಾ? ನನ್ನ ಜೊತೆ ಕೋಪ ಇರ್ಬೋದಾ? ಅದಕ್ಕೆ ಈ ರೀತಿ ಮಾಡ್ತಿದ್ದಾರಾ? ಏನು ಮಾಡಲಿ? ಬಂದ ದಾರಿಗೆ ಸುಂಕ ಇಲ್ಲ ಎಂದು ತಿರುಗಿ ಹೋಗ್ಲಾ? ಈಗ ಎಲ್ಲರೂ ಮಲಗಲು ಸಿದ್ಧರಾಗ್ತಾರೆ. ರಾಜು ಕೋಣೆಯಲ್ಲಿ ಮಲಗಿರ್ತಾನೆ. ಈಕೆ ಆತನ ರೂಮಿಗೆ ಹೋದಾಗ, ರಶ್ಮಿ, ನನಗೆ ಆಗಾಗ ರಾತ್ರಿ ಹೊತ್ತು ಎದ್ದೇಳಬೇಕು. ಇಲ್ಲಿ ಧೀರಜ್ ಮಲಗುತ್ತಾನೆ. ನೀನು ತೊಂದರೆ ತೆಗೆದುಕೊಳ್ಬೇಡ. ನೀನು ಆ ರೂಮಿಗೆ ಹೋಗಿ ಮಲಗು ಎಂದು ಹೇಳುತ್ತಾನೆ. ರಶ್ಮಿ ಕಣ್ಣಲ್ಲಿ ನೀರು ತೇಲಾಡ್ತಿತ್ತು. ಅದನ್ನು ತೋರಿಸದೆ ಅಡಗಿಸುತ್ತಾಳೆ. ನನಗೆ ಇಷ್ಟೊಂದು ಅವಮಾನ ಆಗ್ತಿದೆ. ಯಾಕೆ ನನ್ನ ಜೊತೆ ಈ ರೀತಿ ಆಗ್ತಾ ಇದೆ? ನಾನು ತಪ್ಪು ಮಾಡಿದ್ನಾ? ಆಸ್ತಿ ಎಂದು ನಾನು ನನ್ನ ಮಕ್ಕಳ ಜೀವನಕ್ಕಾಗಿ ಹೋರಾಡಿದ್ದು ತಪ್ಪಾಯ್ತಾ? ಈ ಆಸ್ತಿಗೋಸ್ಕರ ಮಕ್ಕಳೇ ನನ್ನನ್ನು ಬೇಡ ಅನ್ನೋದಾದರೆ ನಾನು ಯಾರಿಗಾಗಿ ಆಸ್ತಿಗೆ ಹೋರಾಡಬೇಕು? ನನ್ನ ಮಕ್ಕಳಿಗಿಂತ ಹೆಚ್ಚಿನ ಆಸ್ತಿ ಬೇಕಾ? ರಶ್ಮಿ ಬೇರೆ ರೂಮಲ್ಲಿ ಹೋಗಿ ಮಲಗುವಾಗ ರಿಯಾ ಬಂದು ಕುಳಿತುಕೊಳ್ಳುತ್ತಾಳೆ. ಅಮ್ಮ, ಅಪ್ಪನ ಆರೋಗ್ಯ ತುಂಬ ಹದಗೆಟ್ಟಿದೆ. ಆದರೂ ಈಗಿನ ನಮ್ಮ ಟ್ರೀಟ್ಮೆಂಟಿಂದಾಗಿ ಮತ್ತು ಮಾನಸಿಕ ನೆಮ್ಮದಿಯಿಂದಾಗಿ ಅವರು ಸುಧಾರಿಸ್ತಿದ್ದಾರೆ. ನೀನು ಈಗ ಬಂದಿದ್ಯಾ, ಆದರೆ ಅವರಿಗೆ ಯಾವ ಒಂದು ಮಾತನ್ನು ಕೂಡ ಹೇಳಿ ನೋವು ಮಾಡಬಾರ್ದು. ಇನ್ನೂ ಕೂಡ ನೀವು ಪಾಲು ಎಂದು ಅವರಿಗೆ ಟಾರ್ಚರ್ ಕೊಡೋದಾದರೆ ನಾವು ಅಜ್ಜಿ ತಾತನಲ್ಲಿ ಮಾತನಾಡುತ್ತೇವೆ. ನೀನು ಪಾಲನ್ನು ತೆಗೆದುಕೊಂಡು ಏನು ಬೇಕಾದರೂ ಮಾಡು. ಆದರೆ ನಮಗೆ ನಿನ್ನ ಅಗತ್ಯ ಇಲ್ಲ. ನಮಗೆ ಪ್ರೀತಿ ಮಮತೆ ತುಂಬಿದ ತಾಯಿ ಬೇಕು. ಆಗ ರಶ್ಮಿಗೆ ಅರಿವಾಗುತ್ತೆ, ನಾನು ಬರೀ ಆಸ್ತಿಯೇ ಜೀವನ ಎಂದು ಅಂದುಕೊಂಡಿದ್ದೆ. ಈಗ ನನ್ನ ಗಂಡ, ನನ್ನ ಮಕ್ಕಳೇ ನನ್ನ ಆಸ್ತಿ. ಆಸ್ತಿ ಎಷ್ಟೇ ಇದ್ದರೂ ತನ್ನ ಕುಟುಂಬದ ಪ್ರೀತಿಯ ಮುಂದೆ ಅದು ಶೂನ್ಯ. ಆಸ್ತಿಗೋಸ್ಕರ ನನ್ನ ಕುಟುಂಬವನ್ನು ಬಿಡಲು ಸಾಧ್ಯನಾ? ಇದು ಸಾಧ್ಯ ಇಲ್ಲದ ಮಾತು. ರಿಯಾ, ನಾನು ಮಾಡಿದ್ದು ತಪ್ಪು. ಮಾಡಿದ ತಪ್ಪಿಗೆ ಕ್ಷಮೆ ಇಲ್ವಾ? ನನಗೆ ನಿಮ್ಮ ಈ ವರ್ತನೆಯಿಂದ ತುಂಬ ನೋವಾಗ್ತಿದೆ. ಹೌದಲ್ವಾ? ನಮ್ಮ ಈ ವರ್ತನೆಯಿಂದ ನಿನಗೆ ತುಂಬ ನೋವಾಗ್ತಿದೆ. ಹಾಗಾದರೆ ನಿಮ್ಮ ವರ್ತನೆಯಿಂದ ಅಪ್ಪನಿಗೆಷ್ಟು ನೋವಾಗಿರ್ಬೋದು? ಅದು ಅಲ್ಲದೆ ಅಪ್ಪನಿಗೆ ಕ್ಯಾನ್ಸರ್ ಇದೆ ಎಂದು ಗೊತ್ತಾದರೂ ನೀನು ಅದರ ಬಗ್ಗೆ ಚಿಂತೆ ಮಾಡಲಿಲ್ಲ. ನಮಗೆ ಅಮ್ಮ ಮಾತ್ರ ಅಲ್ಲ, ಅಪ್ಪನು ಬೇಕು ಎಂದು ನಾವು ಇಲ್ಲಿಗೆ ಬಂದು ಅಪ್ಪನ ಸೇವೆಯನ್ನು ಮಾಡ್ತಿದ್ದೇವೆ. ಆರೋಗ್ಯ ಅಷ್ಟು ಕೆಟ್ಟಿದ್ರೂ ಅಪ್ಪ ಯಾಕೆ ಇನ್ನೂ ದುಡಿಬೇಕು? ಯಾರಿಗಾಗಿ? ನಮಗೋಸ್ಕರ ತಾನೇ. ಆದರೆ ನಿನಗೆ ಅರ್ಥ ಆಗ್ತಾ ಇಲ್ಲ. ರಶ್ಮಿ ತನ್ನ ತಪ್ಪಿನ ಅರಿವಾಗಿ ತಲೆಯನ್ನು ಕೆಳಗೆ ಮಾಡಿ ಕಣ್ಣೀರು ಹಾಕುತ್ತಾಳೆ. ಮರುದಿನ ರಾಜು ಮತ್ತು ಧೀರಜ್ ಹಾಗೇನೆ ಮಾತನಾಡುತ್ತಾರೆ. ರಿಯಾ ರಾತ್ರಿ ನಡೆದ ಘಟನೆಯನ್ನು ಅವರಿಗೆ ತಿಳಿಸುತ್ತಾಳೆ. ಮತ್ತೆ ಅವರು ಒಂದಾಗಿ ಸಂತೋಷದಲ್ಲಿ ಇರುತ್ತಾರೆ. 3 ವರ್ಷಗಳ ನಂತರ ರಾಜುವಿಗೆ ರಿಟೈರ್ಮೆಂಟ್ ಸಿಗುತ್ತೆ. ಮಕ್ಕಳಿಗೆ ಅಲ್ಲಿಯೇ ಕೆಲಸ ಆಗಿರೋದ್ರಿಂದ ಊರಿನಲ್ಲಿರುವ ಮನೆಯನ್ನು ಬಾಡಿಗೆಗೆ ನೀಡುತ್ತಾರೆ. ರಾಜು ಮನೆಯಲ್ಲಿದ್ದು ಸುಧಾರಿಸಿಕೊಂಡಿದ್ರು. ವರ್ಷಕ್ಕೊಮ್ಮೆ ಊರಿಗೆ ಹೋಗಿ ಅಪ್ಪ ಅಮ್ಮನ ಜೊತೆ ಬಂದು ಸಂತೋಷದಿಂದ ಇರುತ್ತಿದ್ದರು. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.